ಭಾಗವತ ಪುರಾಣದ ಚಿಂತಕರಿಗೆ ವಂದನೆಗಳು. ಭಗವಂತನಿಂದ ಸೃಷ್ಟಿಯಲ್ಲಿ ಆದಿಷ್ಟನಾದ ಸ್ವಯಂಭುವ ಪ್ರಿಯವ್ರತ ಎನ್ನುವ ಹಿರಿಯ ಮಗನನ್ನು ಪಡೆದಿದ್ದ. ಪ್ರಿಯವ್ರತ, ಅವನ ಕೈಂಕರ್ಯ ದೇವರಿಗೆ ತುಂಬ ಪ್ರಿಯ. ಇಷ್ಟವಾಗುವಂತೆ ದೇವರ ಸೇವೆ ಮಾಡುವವನಿದ್ದರೆ ದೇವರಿಗೆ ಅಂತಹ ವ್ರತದ ಮೇಲೆಯೂ ಇಷ್ಟ, ವ್ರತಧಾರಿಯ ಮೇಲೆಯೂ ಅಷ್ಟು ಪ್ರೀತಿ. ಇವತ್ತು ನಾವು ಬಗೆ ಬಗೆಯ ವ್ರತಧಾರಿಗಳನ್ನೆಲ್ಲ ನೋಡಿಕೊಳ್ಳುತ್ತೇವೆ. ಹೇಗಿರುತ್ತದೆ ಅಂತ ಅವರ ವೇಷ, ಅವರ ಬಣ್ಣ, ಅವರ ಸಂಪ್ರದಾಯ, ಊಟ, ಬಗೆಗಳು ಇವೆಲ್ಲ ದೇವರಿಗೆ ಅಪ್ರಿಯವಾಗಿರುತ್ತದೆ, ಇಷ್ಟಪಡುವುದಿಲ್ಲ. ಕೃಷ್ಣನೇ ಹೇಳಿಕೊಳ್ಳುತ್ತಾನೆ, ನಾತ್ಯಶ್ನತಸ್ತಿ ಯೋಗೋಸ್ತಿ ನಚೈಕಾಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವಚಾರ್ಜುನ ಅಂತ. ನಾನು ಹಗಲಿಡೀ ರಾತ್ರಿ ಇಡೀ ಎಚ್ಚರದಿಂದು ದೇವರನ್ನು ಕರಿತೇನೆ, ಕೂಗ್ತೇನೆ, ಕುಣಿತೇನೆ ಅಂತ ಹೇಳಿದರೆ ದೇವರು ಹೇಳ್ತಾನಂತೆ, ನನಗೆ ಬೇಡ ನೀನು ಅಂತ. ನನಗೆ ಬೇಡ ಅಂದವ. ಜಾಗ್ರತೋ ನೈವಚಾರ್ಜುನ ಅಂತಾನೆ, ನೈವ ಅಂತಾನೆ. ರಾತ್ರಿ ನಿದ್ದೆ ಮಾಡಲಿಕ್ಕೆ ಇರುವುದು ಮಾರಾಯ, ನಿದ್ದೆ ಮಾಡು ಅಂತಾನೆ ದೇವರು. ನಮಗೆ ಅತ್ಯಂತ ಇಷ್ಟವಾದ ಒಂದು ದಿನ ಉಂಟಲ್ಲ, ಕೃಷ್ಣಾಷ್ಟಮಿ, ಕೃಷ್ಣ ಹುಟ್ಟಿದ ದಿನ. ಎಲ್ಲರ ಜನ್ಮ ನಕ್ಷತ್ರ, ಎಲ್ಲರ ಬರ್ತ್ಡೇ ಎಲ್ಲ ನಾವು ಗೌಜಲಿ ಮಾಡ್ತೇವೆ, ಗಾಂಧಿ ಜಯಂತಿ ಮತ್ತೊಂದು ಜಯಂತಿ ಎಲ್ಲ ಹೇಳಿಕೊಂಡೆಲ್ಲ. ಆದರೆ ಕೃಷ್ಣ ಜಯಂತಿಯನ್ನು ಮಾಡುವವರು ಗಮ್ಮತ್ತಿನಲ್ಲಿ ಮಾಡುತ್ತಾರೆ. ಆದರೆ ಕೃಷ್ಣನ ಬಗ್ಗೆ ನಾವು ಇಡೀ ದಿನ ಏನಾದರೂ ಕಾರ್ಯಕ್ರಮ ಮಾಡುವ, ಅವನ ಬಗ್ಗೆ ಹೇಳುವುದು, ಕೇಳುವುದು, ಕುಣಿಯುವುದು, ತಿಳಿಸುವುದು, ತಿನ್ನುವುದು, ಉಂಡೆ ಸ್ಪರ್ಧೆ, ಚಕ್ಕುಲಿ ಸ್ಪರ್ಧೆ ಎಲ್ಲ ರಾತ್ರಿ ಬೆಳಗಿನವರೆಗೆ ಮಾಡುವುದೇ. ಆಚಾರ್ಯ ಮಧ್ವರು ಕೃಷ್ಣನನ್ನು ಎತ್ತಿ ತಂದಿಟ್ಟವರು, ಕೃಷ್ಣ ಪ್ರಜ್ಞೆಯನ್ನು ವಿಶ್ವದಾದ್ಯಂತ ಪಸರಿಸಿದವರು ಸಂಕಲ್ಪದಲ್ಲಿ. ನಿಜವಾಗಿ ಅವರು ಬಾಯಿಬಿಟ್ಟು ಹೇಳುತ್ತಾರೆ, ಅರ್ಘ್ಯ ಕೊಟ್ಟ ಬಳಿಕ ಮಧ್ಯರಾತ್ರಿ ಕೃಷ್ಣ ಬಂದ ಬಳಿಕ ಅವನ ಪೂಜೆಯ ಬಳಿಕ ಚಂದ ಮಾಡಿ ಮಲಗಿ ಇಂದ ವಿಶ್ವಾಯೇತಿಜ ಮಂತ್ರೇಣ ತದ ಸ್ವಾಪಂ ಸಮಾಚರೇತ್. ಗಡ್ದು ನಿದ್ದೆ ಮಾಡಿ ಹೇಳ್ತಾರೆ ಅವರು. ಹಗಲಿಡೀ ಎಚ್ಚರದಲ್ಲಿದ್ದಿರಿ, ಕೃಷ್ಣನಿಗಾಗಿ ಚಿಂತನೆ, ಚರಿತೆ, ಅರ್ಘ್ಯ ಪ್ರದಾನ, ಉಂಡೆ ಕಟ್ಟುವುದು ಎಲ್ಲ ಮಾಡಿದ್ದೀರಿ. ಕೃಷ್ಣ ಬಂದಾಯಿತು, ಹುಟ್ಟಿ ಆಯಿತು, ಮಧ್ಯರಾತ್ರಿ ಕಳೆಯಿತು, ಇನ್ನು ಗೌಜಿಯಲ್ಲಿ ಮಲಗಿಬಿಡಿ. ಮರುದಿನ ಬೆಳಿಗ್ಗೆ ನಿಜವಾಗಿ ಎದ್ದರೆ ಸಾಕು, ಎದ್ದ ನಂತರ ಪೂಜೆ ಎಲ್ಲ ಮಾಡಿದರೆ ಸಾಕು ಅಂತ. ಎದ್ದ ನಂತರ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಕಮ್ಮಿ ಉಂಟ ನಮಗೆ. ಯಾಕೆ ಕೇಳಿದರೆ, ಹಾಕಿಕೊಂಡ ಆವತ್ತಿನ ಅರ್ಚನೆಗಳದ್ದೆಲ್ಲ ತೆಗಿಬೇಕಲ್ಲ, ನಿರ್ಮಾಲ್ಯ ರಾಶಿ ಕಟ್ಟಲೆ. ಕೃಷ್ಣನನ್ನು ಗೌಜಿ ಆ ದಿವಸದಲ್ಲಿ ಬೆಳಿಗ್ಗೆ ಹುಟ್ಟಿದ ಮಗು ಅಲ್ವಾ, ಪಂಚಾಮೃತದಿಂದ ಇತ್ಯಾದಿಗಳಿಂದ ಮೀಸುವಾಗ ಏನಲ್ಲಾದರೂ ಒಂದು ಕಡಿಮೆ ಮಟ್ಟದಲ್ಲಿ ಒಂದು 10 ಕಲಶ ಆದರೂ ಮಾಡೋದು ಬೇಡ, ಅಭಿಷೇಕ 10 ದ್ರವ್ಯ ಕಲಶ ಅಂತ. ಆಗ ಎಷ್ಟು ಹೊತ್ತಾಗ್ತದೆ ಮರುದಿನ. ನಿಜವಾಗಿ ಇದೆಲ್ಲ ನಮ್ಮದಿಲ್ಲ. ರಾತ್ರಿ ಎಚ್ಚರ ಇದ್ದೇವೆ, ಮರುದಿನ ಬೆಳಿಗ್ಗೆ 3 ಗಂಟೆಗೆ ತಿಂದುಬಿಡ್ತೇವೆ. ಎಂಥದ್ದು ಕೃಷ್ಣ ಹೇಳ್ತಾನೆ, ಈ ವ್ರತ ಎಲ್ಲ ನನಗೆ ಬೇಡ ಅಂದ. ನನಗೆ ಪ್ರಿಯ ಆಗುವಂತೆ ವ್ರತ ಮಾಡಬೇಕು. ನನಗೆ ಉಪವಾಸ ಕೂತ್ಕೊಳ್ಳುವುದು ದೊಡ್ಡ ಸಂಗತಿ ಅಲ್ಲ, ಎಚ್ಚರ ತಪ್ಪಿರುವುದು ನನಗಿಷ್ಟ ಅಲ್ಲ. ಎಷ್ಟು ಬೇಕೋ ಅಷ್ಟು ನಿದ್ದೆ, ಎಷ್ಟು ಬೇಕೋ ಅಷ್ಟು ಊಟ, ಎಷ್ಟು ಬೇಕೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ, ಇಡೀ ಹೆಜ್ಜೆಗೊಂದು ನಮಸ್ಕಾರ, ಹೆಜ್ಜೆಗೊಂದು ಅದೆಲ್ಲ ಮಾಡಲಿಕ್ಕೆ ಹೋಗಿ ಕೈಕಾಲುಗಳು ಮುರಿದೋಗಿಕೊಂಡು ಅದೆಲ್ಲ ಬೇಡ ಅಂದ. ಮಾಮಾತ್ಮ ಪರದೇಶೇಶು ಪ್ರದ್ವಿಷಂತಹ ಅಂತ ಕೃಷ್ಣ ಹೇಳ್ತಾನೆ. ಕೆಲವು ವ್ರತ ಮಾಡುವವರಿದ್ದಾರೆ, ಅವರ ದೇಹದೊಳಗೆ ನಾನಿದ್ದೇನೆನ್ನುವ ಎಚ್ಚರವೇ ಇಲ್ಲ, ಅದನ್ನೇ ಹಾಳು ಮಾಡಿಕೊಳ್ತಾರೆ. ಇನ್ನೊಬ್ಬರ ದೇಹದಲ್ಲಿ ಬಿಡಿ, ನಿನ್ನ ದೇಹದೊಳಗೂ ದೇವರಿದ್ದಾನೆ. ಅದನ್ನು ಊಟ ಅಂದರೆ ಏನು, ವೈಶ್ವಾನರ ಯಜ್ಞ, ಅವನ ದೇಹದೊಳಗಿರತಕ್ಕ ದೇವರಿಗೆ ಸಮಾರಾಧನೆ ಅನ್ನೋ ಎಚ್ಚರ ಆದರೆ ಬೇಕು. ಆದ್ದರಿಂದ ಒಳ್ಳೆಯದನ್ನು ಮಾತ್ರ ಕೊಡುವಾಗಿರು. ಕೃಷ್ಣ ಹೊರಗೆ ಇರುವುದಲ್ಲ, ಒಳಗೆ ಇದ್ದಾನೆ. ಆದ್ದರಿಂದ ನೀವು ಬೆಣ್ಣೆ, ಮೃದುವಾದ ಆಹಾರ ಒಳಗೆ ಕೊಡಬೇಕು, ಹೊರಗೆಲ್ಲ. ನಮಗೆ ಉಪ್ಪಿನಕಾಯಿ, ದೇವರಿಗೆ ಬೆಣ್ಣೆ ಸಮರ್ಪಣೆ, ಒಂದು ತುತ್ತು, ಅದು ಪ್ರಯೋಜನ ಇಲ್ಲ. ಅವನಿಗೊಂದು ಗೆರಟೆಯಲ್ಲಿ ಚೂರು ಬೆಣ್ಣೆ, ನಮಗೆ ಒಂದೊಂದು ಸೌಟು ಉಪ್ಪಿನಕಾಯಿ, ಎಂತ ಕರ್ಮಕ್ಕೆ ಅಂತ. ನಾವು ಕೃಷ್ಣ ಬೇರೆ ಅಲ್ಲ, ಒಳಗಿನ ಸಮಾರಾಧನೆ ಇದು. ಹೀಗಾಗಿ ಭಾಳ ಚಂದ. ಒಂದೊಂದು ಭಾಗವತದಲ್ಲಿ 3 ಮುಖ ನೋಡಲಿಕ್ಕೆ ಅಷ್ಟಾದರೂ ತಿಳ್ಕೊಳ್ಳುವ. ಮುಖ ನೋಡದಿದ್ದರೂ ಮುಖ ಇದೆ ಅಂತಾದರೂ ನೋಡಿಕೊಳ್ಳುವ. ಒಂದು ಭಗವಂತನನ್ನೇ ನೋಡುವುದು. ಭಾಗವತ ಅಂದರೆ ಭಗವಂತನ ರಾಶಿ ಅಂತ ಅರ್ಥ, ಭಗವಂತನ ರೂಪಗಳ ರಾಶಿಗಳು ಅಂತ. ಇದು ಒಂದು ನೆಲೆ ನೋಡಿಕೊಳ್ಳುವುದು.
ದೊಡ್ಡ ಸಂಗತಿ. ಮತ್ತೊಂದು, ಆ ಭಗವಂತನಿಗೆ ಸಂಬಂಧಪಟ್ಟವರು ಭಾಗವತರು. ದೇವರು ಅಂತ ಬಹಳಷ್ಟು ಸಾಧನೆಯನ್ನು ಮಾಡಿದ, ನಿನ್ನೆ ನೋಡಿದೀವಲ್ಲ ಪುಟ್ಟ ಬಾಲಕ ಧ್ರುವನನ್ನು ಇಟ್ಟುಕೊಂಡು. ಬೇಕಾದರೆ ಇದನ್ನು ನೋಡುವ ಮುಖ, ಭಾಗವತರನ್ನು ನೋಡುವುದು ಒಂದು ಚಂದ, ದೇವರನ್ನು ನೋಡುವುದೇ ಒಂದು ಗೌಶಿ. ಇದು ಎರಡು ಅಲ್ಲದೆ ಇನ್ನೊಂದುಂಟು. ಎಂತ ಕೇಳಿದರೆ, ಭಗವಂತನನ್ನು ಈ ಭಾಗವತರು ಪಡೆದ ಬಗೆ ಹೇಗೆ ಅಂತ ನೋಡೋದು. ಭಾಗವತ ಧರ್ಮ ಅದು ಕಷ್ಟದ್ದು, ಅದು ಕೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಆಗುವುದಿಲ್ಲ. ಧ್ರುವ ಹೋಗಿ ಕಾಡಿನಲ್ಲಿ ಕೂತ, ಅರಮನೆಯನ್ನು ತೊರೆದ, 6 ತಿಂಗಳು ಅಲ್ಲೇ ಇದ್ದ, ಅರಮನೆಗೆ ಬರಲಿಲ್ಲ, ಫೋನೆಲ್ಲ ಮಾಡಲಿಲ್ಲ, ಅರಮನೆಯವರು ನೋಡಲಿಕ್ಕೆ ಬರಲಿಲ್ಲ, ಅಲ್ಲೇನು ಪ್ರಿಪೇರ್ಡ್ ಫುಡ್ಡು ತಿನ್ನಲಿಲ್ಲ, ಹರಿದ ನೀರನ್ನು ಬಿದ್ದ ಎಲೆಯನ್ನು ತಿಂತಿದ್ದ ಹೇಳಿದರೆ ಯಾರು ಕೇಳ್ತಾರಷ್ಟೇ ಹೊರತು ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಮನೆ ಎಲ್ಲ ಮಕ್ಕಳು ಧ್ರುವನಾಗಿ ಆಗಬೇಕು ಅಂತ ಹೆಸರೆಲ್ಲ ಧ್ರುವ ಅಂತೆಲ್ಲ ಇಡ್ತಾರೆ. ಅವ ಮನೆಯಲ್ಲಿ ಬೇಕಾದ್ರೆ ಬೇರೆ ಕರೀಲಿ ಇಡ್ತಾರೆ, ಆದರೆ ಅವನು ಮಾಡುವ ಧರ್ಮ ಮಾತ್ರ ಅವರಿಗೆ ಬೇಡ ಆಗ್ತದೆ. ಅವನು ಬೆಳಿಗ್ಗೆ ಬೇಗ ಹೇಳಬೇಕು, ಸ್ನಾನ ಮಾಡಲಿಕ್ಕೆ ಉಂಟು ಹೇಳಿದರೆ ಅದೆಲ್ಲ ಈಗ ಬೇಡ, ನೀನು ರಿಟೈರ್ಡ್ ಆದ ಧ್ರುವ ಆಗ್ತಾನವ. ಅದನ್ನು ಭಗವಂತನನ್ನು ನೆಚ್ಚಿಕೊಳ್ಳುವ ಭಾಗವತರು ನಡೆದು ಬಂದ ದಾರಿಯ ಬಗ್ಗೆ, ಧರ್ಮಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಇವತ್ತು ಮುಖ್ಯ ಆಗಬೇಕಾದ್ದು ಭಾಗವತ ಧರ್ಮಗಳ, ಅದರಿಂದ ಹೆಸರುಗಳು ಅವರದ್ದೆಲ್ಲ ಬಹಳ ಚಂದವಾಗಿ ಅವರ ಧರ್ಮಗಳನ್ನು ಚಿಂತನೆ ಮಾಡಿಸ್ತದೆ. ಅದರಿಂದ ಪ್ರಿಯವ್ರತ ಅಂದರೆ ದೇವರಿಗೆ ಅತ್ಯಂತ ಇಷ್ಟವಾಗುವ ಹಾಗೆ ವ್ರತವನ್ನು ಮಾಡುವವ. ವ್ರತಗಳು ಇವೆ ಅಂತಲೂ ಮಾಡುವುದಿಲ್ಲ, ಮಾಡುವ ಕಥೆಯೂ ಅಲ್ಲ, ದೇವರಿಗೆ ಎಷ್ಟು ಪ್ರಿಯ. ಅದು ನಮ್ಮ ಕೆಲವು ವ್ರತಗಳಿಗೆಲ್ಲ ವಸ್ತುಗಳಾಗುವುದಿಲ್ಲ, ಕೆಲವು ವಸ್ತುಗಳು ಬೇಕೇ ಬೇಕು. ಯಾಕೆ ಹೇಳಿದ್ದು? ಅದು ದೇವರಿಗೆ ಪ್ರಿಯ ಅಂತ. ಭಗವಂತನಿಗೆ ಪ್ರಿಯ ಅಪ್ರಿಯ ಉಂಟೋ ಇಲ್ಲವೋ ಕೇಳಿದರೆ ದೇವರಿಗೆ ಹೇಳ್ತಾನೆ ಎಂತ ಬೇಕಾದ್ರೂ ಕೊಡು, ಖುಷಿಯಲ್ಲಿದ್ದು. ಕೆಲವರು ಕತೆ ಮಾಡುವುದೆಲ್ಲ ಉಂಟು, ಅದು ಕೆಲವರು ಶಬರಿ ಹೆಸರಲ್ಲೇ ಮಾಡ್ತಾರೆ, ಕೆಲವರು ಬೇರೆಯವರ ಹೆಸರಲ್ಲಿಯೂ ಮಾಡ್ತಾರೆ. ಇರಲಿ, ಯಶೋದೆ ಆಗಲಿ ಯಾರೇ ಆಗಲಿ, ಕೃಷ್ಣ ಬಂದ ಅಂತ ಹೇಳಿಕೊಂಡು ಸುಲಿದು ಕೊಟ್ಟರಂತೆ. ಅವ ತಿಂದು ಹಾಕಿದ್ದಂತೆ. ಮತ್ತೆ ಎಂತ ನೋಡಿದರೆ ಅದು ಸುಲಿದು ಕೊಟ್ಟದ್ದು ಬಾಳೆಹಣ್ಣಲ್ಲೇ ಉಂಟಂತೆ ಡಬ್ಬಿಯಲ್ಲಿ, ಮತ್ತು ಕೊಟ್ಟದ್ದು ಸುಲಿದು ಕೊಟ್ಟದ್ದು ಸಿಪ್ಪೆ, ಅದನ್ನು ತಿಂದು ಖಾಲಿ ಮಾಡಿದ್ದಾನಂತೆ. ಹಾಗೆಲ್ಲ ಹರಿಕಥೆಯಲ್ಲೆಲ್ಲ ಹೇಳ್ತಾರೆ, ಅದೆಲ್ಲ ಪುರಾಣದಲ್ಲಿ ಇಲ್ಲ. ಅವರಿಗೆ ಜನರಿಗೆ ರಂಜನೆ ಮಾಡುವುದೇ ಇಷ್ಟ. ನಾನು ಕೆಲವರಿಗೆ ಬೇಡಂತೆ ಸುದ್ದಿ ಬಂತು, ಯಾಕೆ ಅವರು ಸ್ಟೇಜಿಗೆ ಸರಿಯಾಗಿ ಮಾತಾಡೋದಿಲ್ಲ ಅಂತ. ಹೌದು, ನನಗೆ ಬರೋದಿಲ್ಲ, ನನಗೆ ಶಾಸ್ತ್ರದಲ್ಲಿ ಇದ್ದಾಗೆ ಮಾತ್ರ ಮಾತಾಡಲಿಕ್ಕೆ ಬರೋದು. ಭಾಗವತದಲ್ಲಿ ಏನಿದೆ, ಪುರಾಣದಲ್ಲೇನಿದೆ ಅದು ಹೇಳಲಿಕ್ಕೆ ಬರ್ತದೆ. ಇದಾಗಿ ನಡಿಲೇ ಇಲ್ಲ, ಎಲ್ಲಿಯೂ ಆಗಲಿಲ್ಲ ಆ ಪ್ರಸಂಗಗಳು. ಕೃಷ್ಣ ಏನು ಹೇಳಿದ ಅಂದರೆ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳುತ್ತಾನೆ. ಹೇಳುವಾಗ ಕೊಡಬಾರದ್ದನ್ನು ಕೊಡಬೇಕು ಹೇಳುವುದನ್ನು ಹೇಳುವುದಿಲ್ಲ. ಪ್ರಯಚ್ಛತಿ ಎನ್ನುವ ಮೂಲಕ ಪರಂ ಯಚ್ಛತಿ ಅಂತ ಉತ್ತಮವಾದ ಗುಣಮಟ್ಟದ್ದನ್ನು ಕೊಡುವುದರಲ್ಲಿಯೂ ಪ್ರೀತಿಯಿಂದ ಕೊಡಬೇಕೆನ್ನುವ ಒಂದು ಮುಖ ಆಯ್ತಲ್ಲ. ವಸ್ತುವಿನ ಗುಣಲಕ್ಷಣವನ್ನು ಹೇಳ್ತಾನವ. ಇದು ಗಮನಿಸಲಿಲ್ಲ ಕೆಲವರು, ಕೊಡುವುದು ಮಾತ್ರ ಹೇಳಲಿಲ್ಲ. ಕೊಡುವಾಗ ಅದರ ಗುಣಧರ್ಮವನ್ನು ಕಂಡು ಒಳ್ಳೆಯದನ್ನು ಮಾತ್ರ ಕೊಡು. ಸ್ಟ್ಯಾಂಡರ್ಡ್ ಗುಣಲಕ್ಷಣ ನೋಡಬೇಕು. ಕೃಷ್ಣನಿಗೆ ಏನು ಕೊಡಬಹುದಂತೆ ಹೇಳಿಬಿಟ್ಟಿದ್ದಾನೆ. ನಾವು ತಿನ್ನುವುದು ನಡೀತದೆ, ನಾವು ಕುಡಿಯುವುದು ಆಗ್ತದೆ, ಆಗುವುದಿಲ್ಲ. ಅದರಿಂದ ಆಚಾರ್ಯ ಮಧ್ವರಲ್ಲಿ ಒಂದು ಸಣ್ಣ ಗೆರೆ ಕೊಟ್ಟರು, ನತು ಅವಿಹಿತಂ ಅಂತ ಹೇಳಿತು, ಪತ್ರಪುಷ್ಪಾದಿ ಅಂತ. ಹೇಳದೇ ಇದ್ದದ್ದು ಅಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದು ಮಾತ್ರ. ಅದು ಎಲ್ಲಿ ಬಂತು ಅಂದರೆ ಪ್ರಾಶಬ್ದದಲ್ಲಿ ಬಂದಿದೆ, ಅದರದ್ದು ವಿವರಣೆ. ಎಲ್ಲಿ ಬಂತೆ ಅಂತ ಯಾರು ಹೇಳೋದಿಲ್ಲ. ವ್ಯಾಖ್ಯಾನಕರು 25 ಜನ ಇದ್ದಾರಲ್ಲಿ, ನಾನು ಮಾತ್ರ ಹೇಳಿದ್ದು. ನನ್ನ ಹುಡುಕಿಕೊಂಡು ಹೋಗಿ ಮತ್ತೆ ಅದು ಗೊತ್ತಾಗೋದಿಲ್ಲ ಕೆಲವರಿಗೆ. ಎಷ್ಟು ಸುಲಭ ಇರ್ತದೆ ಅಂತ ಹೇಳುವುದೇನೋ ಸುಲಭ ಆಗ್ತದೆ, ಹುಡುಕುವುದು ಎಲ್ಲಿಂದ ಕಷ್ಟ ಆಗ್ತದೆ. ಅದಕ್ಕೆ ಹೇಳಿದ್ದು ನಾನು, ಕೊಡುವ ವಿಷಯದಲ್ಲಿಯೇ ದೇವರಿಗೆ ಹೇಳಿಕೊಂಡು. ಆದ್ದರಿಂದ ಕೃಷ್ಣ ಹೇಳಿದ್ದಾನೆ ಎಂತ ಕೊಡಬಹುದಂತೆ, ಎಲೆ ಹೇಳಿಕೊಂಡು ಹೊಗೆ ಸಪ್ಪೆ ಎಲೆ ಕೊಡುವುದು ಅವನಿಗೆ, ಅದೆಲ್ಲ ಮಾಡಬೇಡಿ ಅಂದ. ಅದಾಗುವುದಿಲ್ಲ ಅಂತ ಕೆಳಗೆ ಕೊಟ್ಟರು. ಅದನ್ನು ಪ್ರಿಯವ್ರತ ಅಂತ ಹೇಳುವಲ್ಲಿಯೇ ದೇವರಿಗೆ ಇಷ್ಟ ಆಗಬೇಕು ಒಂದು ವಿಷಯ, ಎರಡನೇದ್ದು ನಮಗೆ ಇಷ್ಟ ಆಗಬೇಕು. ನಮಗೆ ಇಷ್ಟ ಆಯಿತಾ, ನಾವು ಕಷ್ಟಪಟ್ಟು ನಡೆಸುವುದನ್ನು ದೇವರು ಇಷ್ಟಪಡುವುದಿಲ್ಲ. ಶರೀರ ಮಾಧ್ಯಂಕಲು ಧರ್ಮ ಸಾಧನಮಂತ, ದೇಹ ಇದ್ದರೆ ತಾನೇ ನಾಳೆ ಧರ್ಮ ಆಗುವುದು. ಅಂದ ದೇಹವನ್ನು ದಂಡಿಸಿಕೊಂಡು ಹಿಂಸಿಸಿಕೊಂಡು ದೇವರು ಇಷ್ಟಪಡುವುದಿಲ್ಲ. ಪ್ರಿಯ ನಮಗೂ ಪ್ರಿಯ ಆಗಬೇಕು, ದೇವರಿಗೂ ಪ್ರಿಯ ಆಗಬೇಕು, ಮತ್ತು ನಮ್ಮ ಮನೆ ಮಂದಿಗೂ ಪ್ರಿಯ ಆಗಬೇಕು. ನಮ್ಮ ಗಲಾಟೆ ಗದ್ದಲಗಳು ಉಳಿದವರಿಗೆ ಕಷ್ಟ ಆದರೆ ಅದು ಸತ್ಯವೇ. ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಕೆಲವರು, ನಮ್ಮ ಗೋಜಿಯಲ್ಲಿ ಅವರನ್ನು ಎಡವಿಕೊಂಡು ಬಿದ್ದುಕೊಂಡು ಅವರನ್ನು ಬದಿಗೆ ಹಾಕಿಕೊಂಡು ಮಿಂದು ಸರ್ಕಸ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಅದು ಜನಜಂಗುಳಕ್ಕೂ ಅನುಕೂಲ ಆಗುವಾಗಿರುವುದು ಪ್ರಿಯ. ಯಾಕೆಂದರೆ ಎಲ್ಲರಲ್ಲಿಯೂ ದೇವರಿದ್ದಾನಲ್ವ, ಆ ಸತ್ಯವನ್ನು ಅರಿತುಕೊಳ್ಳಬೇಕು. ಅವರು, ನಾವು ಬದುಕಬೇಕು, ಅವರು ಬದುಕಬೇಕು. ನಮ್ಮ ವ್ರತಗಳು ದೇವರಿಗೆ ಸಂದಾಯ ಆಗಬೇಕು, ಅವರ ವ್ರತಗಳು ಸಂದಾಯ. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವೇ ಕರ್ಮಣ್ಯ ಅಭಿರತ. ಅವರವರ ಕೆಲಸವರು ಮಾಡುವಂತೆ ಇರಬೇಕು.
ಅದನ್ನ ದೇವರಿಗೆ ಹಿತ, ನನಗೆ ಹಿತ, ಜನ ಸಮುದಾಯಕ್ಕೆ ಹಿತ, ಮತ್ತು ಅದು ನಾಳೆಯೂ ಹಿತ ಆಗಬೇಕು, ಇವತ್ತು ಮಾಡಿ ಮುಗಿಸುವುದಲ್ಲ. ಹಾಗಾಗಿ ಅತ್ಯಂತ ಪ್ರಿಯವಾದಂತಹ ವ್ರತವ ನಿಷ್ಠನಾದ್ದರಿಂದಲೇ ಅವನು ಮೊದಲು ಈ ವ್ರತಗಳು ಇರುವಾಗ ಕೆಲವರಿಗೆ ವೈರಾಗ್ಯ ಜಾಸ್ತಿ ಬರ್ತದೆ. ವ್ರತಗಳಿದ್ದರಿಂದ ಅವ ಕೃಷ್ಣನ ಬಹಳಷ್ಟು ಹೇಳ್ತಾನೆ, ಇಂದ್ರಿಯಗಳನ್ನು ಉಪವಾಸ ಹಾಕು, ಅದು ಕಂಟ್ರೋಲಿಗೆ ಬರ್ತದೆ. ಅದು ಕುದುರೆಗಳು ಊಟ ಆಗಿದ್ರೆ ಹಾರ್ತಾವೆ, ಅದಕ್ಕೆ ಉಪವಾಸ ಆಗಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಥೇಮ್ ಲಕ್ಷಣವೇ ಹಾಗೆ ಇಂದ್ರಿಯಗಳನ್ನು ಆದಷ್ಟು ವಿಷಯಗಳ ಸಂಪರ್ಕದಿಂದ ಕಡಿತಗೊಳಿಸು, ನಿನ್ನ ಕಂಟ್ರೋಲಿಗೆ ಸಿಗ್ತದೆ. ಇದರಿಂದ ನೀನು ಮತ್ತೆ ಮುಂದುವರಿಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಪ್ರಿಯವ್ರತ ದೇವರ ವ್ರತ ಮಾಡುತ್ತಾ ತನ್ನ ವ್ರತವನ್ನೇ ಮರೆತ, ದೇಹದ ಬಗ್ಗೆ ಎಚ್ಚರ ಇಲ್ಲಿ ತಪ್ಪಿದ, ಲೋಕದ ಬಗ್ಗೆ ಗಮನವನ್ನು ಕಮ್ಮಿ ಮಾಡಿದ. ತಂದೆ ತಾಯಿಗಳು ನಗಣ್ಯರಾಗ್ತಾರಾಗ. ಹೆಂಡತಿ ಮಕ್ಕಳು ಬಿಡಿ, ತಂದೆ ತಾಯಿಗಳ ಬಗ್ಗೆ, ಅಲ್ಲಿಂದ ಬಂದ ವಿಷಯದ ಬಗ್ಗೆ, ಋಣದ ವಿಷಯದಲ್ಲಿಯೇ ಅವರು ವೈರಾಗ್ಯವನ್ನು ತಾಳ್ತಾರೆ. ಗುಡ್ ಐಡಿಯಾ, ಬೆಸ್ಟ್, ಅದು ಒಳ್ಳೆಯದೇ. ಹಾಗೆ ಆದಾಗ ಮದುವೆ ಬೇಡ ಅಂತ ಕೂತ, ಈಗ ಮುಂದುವರಿಕೆ ಇಲ್ಲ. ವ್ರತ ದೇವರ ಬಗ್ಗೆ ಚಿಂತನೆ ಹೆಚ್ಚಾದಾಗ ಎಲ್ಲ ಖಾಲಿ ಆಗ್ತದೆ. ಹಾಗೆಲ್ಲ ಬಂದು ಹೇಳಿದರು, ನಿನಗೆ ಮದುವೆ ಆಗಲಿಕ್ಕೆ ಉಂಟು ಅಂತ. ನಿನ್ನ ಯೋಗ್ಯತೆ ಹಾಗೆ. ಲೋಕ ಎಲ್ಲ ಸನ್ಯಾಸಿಗಳಾಗುವುದಿಲ್ಲ, ಲೋಕ ಎಲ್ಲ ಗೃಹಸ್ಥರು ಆಗುವುದಿಲ್ಲ. ಅವರವರ ಧರ್ಮ ಅವರವರಿಗಿದ್ದೆ. ನಿನ್ನ ಜೀವ ಯೋಗ್ಯತೆ ಅಂತ ಹೇಳುವುದಾದರೆ ನೀನು ಮದುವೆ ಆಗಲಿಕ್ಕೆ ಉಂಟು. ಹೌದಾ? ಒಂದು ಬದಿಯಲ್ಲಿ ಮದುವೆಯಾಗಿ ಮುಂದಿನ 3 ಮನ್ವಂತರದ ಒಡೆಯರನ್ನು ತಂದುಕೊಟ್ಟ. ಈಗ ಸ್ವಯಂಭೂ ಮನ್ವಂತರದ ಕಥೆ ಕೇಳ್ತೇವೆ ನಾವು. 2ನೇದು ಸ್ವಾರೋಚಿಷ್ಯ, 3ನೇಯ ಉತ್ತಮ, 4ನೇಯ ತಾಪಸ, 5ನೇಯ ರೈವತ. 3 ಮನ್ವಂತರದ ಒಡೆಯರು ಪ್ರಿಯವ್ರತನ ಮಕ್ಕಳು. ಅದರಲ್ಲಿ ನಡುವಿನವ ತಾಪಸ, ಅದು ಭಗವಂತನೇ. ಗಜೇಂದ್ರನನ್ನು ಪಾರು ಮಾಡಿದವ, ಮೊಸಳೆಯಿಂದ ರಕ್ಷಣೆ ಮಾಡಿದವ. ಭಾಳ ದೊಡ್ಡದಾದ ಒಂದು ಕತೆ ಗಜೇಂದ್ರ ಮೋಕ್ಷ. ಅದುವೇ ಒಂದು ಸುಮಾರು ನನ್ನ ಕೈಗೆ ಸಿಕ್ಕಿದರೆ ಭಾಗವತದ ಗೆರೆಗಳ ಬಗ್ಗೆ ನಾನು ಚಿಂತನೆ ಮಾಡಿದರೆ ಒಂದು ಕಮ್ಮಿ ಅಂದರೆ 48 ದಿವಸ ಬೇಕಾಗ್ತದೆ, ಒಂದು ಮಂಡಲ ಪೂರ್ತಿ. ಅದನ್ನು ಬಿಟ್ಟೆ ಮುಗಿದೋಯ್ತು, ಅದು ಕಥೆ ಆಯಿತು. ಇನ್ನೊಂದು ಕಡೆಯಿಂದ ಪ್ರಿಯವ್ರತನಿಗೆ ಮದುವೆ ಆದದ್ದರಲ್ಲಿ 10 ಜನ ಬಂದಿದ್ದಾರೆ. ಆಗ್ನೇಯಿದ್ರ, ಇದ್ಮಜಿಕ್ವ, ಯಜ್ವಿಭಾವು, ಕೃತಪೃಷ್ಠ, ಮೇತಾದಿತಿ, ಕವಿ, ಪವನ, ಮಹಾವೀರ ಮುಂತಾದವರು. 3 ಜನ ಬರಲಿಲ್ಲ. ಅವರು ಪ್ರಿಯವ್ರತನ ಹಾಗೆ ಗುಣ ಹೊತ್ತವರು, ವೈರಾಗ್ಯಶಾಲಿಗಳು, ಜಗತ್ತು ಬೇಡ, ಸಂಸಾರ ಬೇಡ ಅಂತ ಊರ್ಧ್ವರೇತಸ್ಕರಾದರು, ಪರವಾಗಿಲ್ಲ. ಮತ್ತು 7 ಜನ ಸಿಕ್ಕಿದ್ರಲ್ಲ, 7 ಜನರು 7 ದ್ವೀಪದ ಒಡೆಯರಾದರು. ಇದು ಜಂಬೂದ್ವೀಪ. ಇದರ ಸುತ್ತ ಇರುವುದೇನು ಗೊತ್ತಾ? ಉಪ್ಪು ಸಮುದ್ರ. ಇದರ ಆಚಿನ ಜಾಗ ನೋಡಬೇಕು ನಿಮಗೆ, ಅದು ಲಕ್ಷದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಪುಷ್ಕರ ದ್ವೀಪ, ಶಾಲ್ಮಲಿ ದ್ವೀಪ, ಹೀಗೆ ದ್ವೀಪಗಳು 7 ಇವೆ ಒಟ್ಟಿಗೆ. ಈ ಉಪ್ಪು ಸಮುದ್ರದ ನಂತರದಲ್ಲಿರತಕ್ಕ ಪ್ಲಕ್ಷ ಸಮುದ್ರಕ್ಕೆ ಇಕ್ಷುರಸದ ದಂಡೆ ಇದೆ. ಇಕ್ಷುರಸ ಅಂದರೆ ಕಬ್ಬಿನ ನೀರು, ತುಂಬ ಖುಷಿಯೋ ಖುಷಿ, ಅಲ್ಲಿ ಕುಡಿತಾ ಕೂತ್ಕೊಳ್ಬೋದು. ಕಬ್ಬಿನ ರಥ ಜಲ್ಲೆ ಅಲ್ಲ, ಹಿಡಿದು ನೀರು ತೆಗೆದದ್ದೇ. ಆನಂತರ ಅದಕ್ಕೂ ಆಚೆ ಹೋದರೆ ಇನ್ನೊಂದು ದ್ವೀಪ ದಾಟಿದರೆ ಅಲ್ಲಿ ಸುರೆಯ ಸಮುದ್ರ. ಅಲ್ಲಿ ಹೆಂಡ ಹೊತ್ಕೊಂಡು ಬೇಕಾಗಿಯೇ ಇಲ್ಲ, ಹಂಡೆ ಹೊಡ್ಕೊಂಡು ಹೋದರೆ ಹೆಂಡ ಸಿಗ್ತದೆ, ಅಷ್ಟು ಹೆಂಡದ ಸಮುದ್ರವೇ. ಆನಂತರ ತುಪ್ಪದ ಸಮುದ್ರ, ಮತ್ತು ದದಿ, ಕ್ಷೀರ ಸಮುದ್ರಗಳು. ಈಗ ಕ್ಷೀರ ಸಮುದ್ರದಲ್ಲಿ ದೇವತೆಗಳು ಸಮುದ್ರ ಮತನಕ್ಕೋಸ್ಕರ ವಾಸುಕಿಯನ್ನಗ್ಗ ಮಾಡಿಕೊಂಡು ಸುರಾಸುರರು ಮಂದರವನ್ನು, ಅದು ಕಡೆದದ್ದು ಕತೆ ಉಂಟಲ್ಲ ಸಮುದ್ರದ ಅಲ್ಲಿ. ಅಲ್ಲ, ಸಮುದ್ರ ದ್ವೀಪ ಎಲ್ಲ ಉರುಟಾಗಿರ್ತದ? ಉರುಟಾಗಿದ್ದರೆ ಆಗ್ತದೆ ಇದೆಲ್ಲ ಸಮುದ್ರಗಳ ಕಥೆಗಳು. ಆದ್ದರಿಂದ ಎಷ್ಟು ಯೋಜನ ಮಟ್ಟದಲ್ಲಿ ನಮಗೆ ಕಾಣುವಂಥದ್ದು ಲವಣ ಸಮುದ್ರ ಬಿಟ್ಟರೆ ಇನ್ನೇನು ಕಾಣುವುದಿಲ್ಲ. ಇದರ ಆಚಿನ ಕಥೆ ನಮಗೆ ಗೊತ್ತೇ ಇಲ್ಲ. ಉಪ್ಪು ಸಮುದ್ರದ ಆಚೆ ನಾವು ಸಮುದ್ರವನ್ನೇ ನೋಡಿಲ್ಲ. ಹಾಗಿರುವಾಗ ಇತರ ದ್ವೀಪಗಳ ಕಥೆ ಏನು ಹೇಳೋದು ನಾವು? ಹೇಗೆ ಹೇಳಲಿಕ್ಕಾಗ್ತದೆ? ಮಾತಾಡಲಿಕ್ಕೆ ಬರುವುದಿಲ್ಲ. ಇಷ್ಟೇ ಶಬ್ದಗಳು, ಇಷ್ಟೇ ಆಗುವಂಥದ್ದು. ಇಷ್ಟು ಬಿಡಿ, ಇನ್ನೂ ಕಷ್ಟ ಇರುವುದು ಇವರ ಮಕ್ಕಳ ಚರಿತೆಗೆ ಬಂದಾಗ. ಇದಲ್ಲಿಗಾಯ್ತಲ್ಲ, 7 ದ್ವೀಪದ ಅರಸರು ಪ್ರಿಯವ್ರತನ 7 ಮಕ್ಕಳಾದರು, ಅಲ್ಲಿ ಕಥೆ ಆಯಿತು. ಆನಂತರ ಇಲ್ಲಿಯ ಜಂಬೂದ್ವೀಪದ ಅರಸನ ಕಥೆ ಏನು? ಅವನಿಗೆ ಒಟ್ಟಿಗೆ 9 ಜನ, ನಾಭಿ, ಕಿಂಪುರುಷ, ಇಳಾವ್ರತ, ರಮ್ಯಕ, ಕುರು, ಹರಿ, ವರ್ಷ, ಇವರೆಲ್ಲ ಭದ್ರಾಶ್ವ ಮುಂತಾದವರ ಮಕ್ಕಳಾದರು. ಇವರು ಇಲ್ಲಿನ ದ್ವೀಪದ ವರ್ಷದ ಒಡೆಯರಾದರು. ತುಂಡು 9 ತುಂಡು, ಅದಕ್ಕೆ ಹೆಸರೇ ಹಾಗೆ. ಅಜನಾಭ ವರ್ಷ, ಕಿಂಪುರುಷ ವರ್ಷ, ಇಳಾವ್ರತ ವರ್ಷ, ರಮ್ಯಕ ವರ್ಷ. ಅದರಲ್ಲಿ ಅಜನಾಭನಿಗೆ, ಇಲ್ಲಿಯ ಅರಸನಿಗೆ ನಾಭಿಗೆ ಋಷಭ ಅಂತ ಭಗವಂತನೇ ಮಗನಾಗಿ ಬಂದ. ಚಕ್ರವರ್ತಿಗಳು ಹೇಗಿರಬೇಕು ಅಂತ ತೋರಿಸಿಕೊಡಲಿಕ್ಕೆ. ರಾಜರಾದ ತಕ್ಷಣ ಗಮ್ಮತ್ತಿನಲ್ಲಿ ಇರುವುದಲ್ಲ, ರಾಜನು ಎಲ್ಲವನ್ನು ತೊರೆದು ಹೋಗ್ಲಿಕ್ಕುಂಟು ಅಂತ ರಾಜ ಕರೆಯುವುದು ಯಾವಾಗ? ಅವನು ಕಿರೀಟ ಹಾಕ್ಕೊಂಡು, ದುರ್ಸೆಲ್ಲ ಹಾಕ್ಕೊಂಡು ಸಿಂಹಾಸನದಲ್ಲಿ ಕೂತಾಗ ರಾಜನಾಗ್ತಾನೆ. ಕೆಳಗಿಳಿದ್ರೆ ಆ ಸಿಂಹಾಸನದ ಮೇಲೆ ತನ್ನ ಉಡುಪು, ತೊಡುಪು, ಕಿರೀಟ, ಆಭರಣ ಎಲ್ಲ ಬಿಟ್ಟ ಸೀದಾ ಹೊರಟ, ಖಾಲಿ ಮೈಯಲ್ಲಿ. ಜನ ಅಯ್ಯೋ ಪಾಪ ಅಂತ ಹೇಳಿದರು.
ಅಂದರೆ ಜನರಿಗೆ ತೋರಿಸಿಕೊಟ್ಟದ್ದು ಇಷ್ಟೇ. ನಮೋ ಆಡಂಬರದ ನಾನು ರಾಜ, ಉಪಾಧಿ ಬಿಟ್ಟೆ, ಈಗ ನಾನು ರಾಜ ಅಲ್ಲ. ಎಲ್ಲ ಅಲ್ಲಿದೆ. ರಾಜ ಯಾವಾಗ? ಕಿರೀಟ ತೊಟ್ಟಾಗ, ಸಿಂಹಾಸನ ಕೂತಾಗ, ಉಡುಪು ತೊಡುಪು ಹಾಕ್ಕೊಂಡಾಗ, ಅದರ ಆಚೆಗೆ ರಾಜ ಅಲ್ಲ, ರಾಜನಿಲ್ಲ. ಹೀಗೆ ಹೇಳಿಕೊಂಡ ರಾಜನ ಮೇಲೆಯೂ ಮಗದೊಬ್ಬ ರಾಜ ದಂಡೆತ್ತಿ ಬಂದರೆ ಇವ ಮತ್ತೆ ಬಂಧನದಲ್ಲಿರಬೇಕು, ಜೈಲಿನಲ್ಲಿರಬೇಕು, ಸೆರೆಮನೆಯಲ್ಲಿ ಇರಬೇಕು. ಆಗ ಎಲ್ಲಿ ರಾಜ? ಆಗ ಯಾರು ಕರೆಯುವುದಿಲ್ಲವನನ್ನು ರಾಜರೇ ಎಂದು ಯಾರು ಹೇಳುವುದೇ ಇಲ್ಲ. ಹಾಗಾಗಿ ರಾಜತನ ಎನ್ನುವುದು ಏನೂ ಅಲ್ಲ, ಕ್ಷುದ್ರ, ಅದು ಕ್ಷಣಿಕ. ಹಾಗಾಗಿ ಎಲ್ಲವನ್ನು ತೊರೆದು ಅವಧೂತನಾಗಿ ತೆರಳಿದ್ದಾನೆ. ಬಹಳ ಅದ್ದೂರಿಯಾಗಿ, ಬಹಳ ಗೌಜಿಯಾಗಿದ್ದ, ಅದು ಬಿಡಿ, ವೃಷಭ ಚರಿತ್ರೆ. ಅವನ ಮಗನೇ ಭರತ. ಈ ವರ್ಷವನ್ನು ಆಳಿದ್ದರಿಂದ ಅವನಿಗೆ ಹೆಸರು ಬಂತು ಈ ವರ್ಷಕ್ಕೆ. ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ನಮ್ಮ ಈ ನಾಡನ್ನು ಭಾರತ ಅಂತ ಕರೆದದ್ದು ಋಷಭ ಚಕ್ರವರ್ತಿಯಾದ ಭಗವಂತನ ಮಗ ಭರತನಿಂದ. ದುಷ್ಯಂತ ಶಕುಂತಲೆಯ ಮಗ ಭರತನಿಂದ ಅಲ್ಲ. ಅವ ಹಸ್ತಿನಪುರದ ಗದ್ದುಗೆಯಲ್ಲಿ ಮೊನ್ನೆ ಬಂದವ. ಇವ ಎಲ್ಲಿದ್ದಾನೆ? ಸ್ವಯಂಭೂ ಮನ್ವಂತರದಲ್ಲಿದ್ದಾನೆ. 180 ಕೋಟಿ ವರ್ಷದ ಹಳೆಯ ಚರಿತೆ ನಮ್ಮ ದೇಶಕ್ಕೆ ಕೊಟ್ಟ ಹೆಸರಿನ ಚರಿತ್ರೆ ದಾಖಲೆಯಾಗಿದೆ. ಆದರೆ ನಾವು ಪಾಪ ಭಾರತ ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ತೇವೆ, ನಮ್ಮ ನಾಲಿಗೆ ಹರಿದು ಹೋಗ್ತದೆ. ಅದಕ್ಕೆ ನಾವೇನೋ ಬೇರೆ ಹೇಳ್ತೇವೆ ಕರೀಲಿಕ್ಕೆ ಹೇಳುವಾಗ. ಎಂತ ಮಾಡುವ ಹೇಳಿ? ಇನ್ನು ಯಾವಾಗ ನಾವು ಮಾಡಲಿಕ್ಕೆ ಬರ್ತದೆ? ನಮ್ಮ ದೇಶದ ಹೆಸರನ್ನೇ ನಾವು ಬದಲಿಸಿಕೊಂಡಿದ್ದೇವೆ ಅಂದರೆ, ಮಾರಿಕೊಂಡಿದ್ದೇವೆ ಅಂದರೆ ಇನ್ನೆಂತ ಮಾಡಲಿಕ್ಕಾಗ್ತದೆ? ಏನೇದಂ ವರ್ಷಂ ಭಾರತ ಮಿಶ್ರ ವ್ಯಪದಿಶಂತಿ ಅಂತಾರೆ. ಉಳಿದ ವರ್ಷಗಳಲ್ಲಿ ಇನ್ನು ಉಳಿದ ವರ್ಷಗಳು ಕಿಂಪುರುಷ ವರ್ಷ, ಇಳಾವೃತ ವರ್ಷ, ರಮ್ಯಕ ವರ್ಷ, ಇದು ಭಾರತ. ಆಗ ನೇಪಾಳವೂ ಸೇರಿಕೊಂಡಿತ್ತು, ಅಫಘಾನಿಸ್ತಾನ ಗಾಂಧಾರವೂ ಸೇರಿಕೊಂಡಿತ್ತು, ಅಸ್ಸಾಂ ಅದು ಸೇರಿ, ಪ್ರಾಗ್ಜ್ಯೋತಿಷ್ ಅದು ಸೇರಿಕೊಂಡಿತ್ತು, ಬಾಂಗ್ಲಾ ಅದೆಲ್ಲ ಸೇರಿಕೊಂಡಿತ್ತು. ಅದರಿಂದ ಸಮಗ್ರವಾದ ಅಖಂಡವಾದ ಭಾರತ ವರ್ಷ. ಆಚಾರ್ಯರು ಹೇಳ್ತಾರೆ ಇಲ್ಲಿ ಸಾಧನೆಗೆ ವಿಶೇಷವಾದ ಸವಲತ್ತು ಅಂತ. ವಿಶೇಷಾದ ಭಾರತೇ ಪುಣ್ಯಂ ಚರೇಯು ಪಾಪಮಪ್ಯತ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯ ವರ್ಷಗಾಹ ಅಂತ ಶಬ್ದ ಹಾಕ್ತಾರೆ ಅವರು. ಇದು ಅಲ್ಲಿಯ ವರ್ಡ್. ಇತರ ವರ್ಷಗಳಲ್ಲಿ ಮಾಡಿದ್ದರ ಲೆಕ್ಕಾಚಾರಕ್ಕೆ ಬೆಲೆ ಹೆಚ್ಚಿಲ್ಲ ಅಂತ. ಮಾಡಲಿಕ್ಕೆ ಬರುವುದಿಲ್ವ ಎಲ್ಲ ಪ್ರಶ್ನೆ ಅಲ್ಲ. ಇತರ ಅಂದರೆ ಇದು ಭಗವಂತನ ಅವತಾರ ಭೂಮಿ. ಇಲ್ಲಿಗೂದು ನಾವು ಪರಶುರಾಮ ಕ್ಷೇತ್ರೆ, ರಾಮಕ್ಷೇತ್ರೆ, ಕೃಷ್ಣ ಕ್ಷೇತ್ರೆ, ಬುದ್ಧ ಕ್ಷೇತ್ರ ಎಲ್ಲ ಹೇಳಲಿಕ್ಕೆ ಆಗ್ತದೆ. ಅಲ್ಲಿ ಯಾರ ಕ್ಷೇತ್ರ ಹೇಳುವುದು? ಇತರ ವರ್ಷಗಳಲ್ಲಿ ದೇವರು ಬರಲಿಲ್ಲ. ಇತರ ವರ್ಷಗಳಿಗೆ ಸಾಧನೆಯ ಸವಲತ್ತೂ ಇಲ್ಲ. ಮಾಡಬೇಕು ಅಂದಾಗೆ ನೋಡಿ, ಬನ್ನಂಜಿಯವರೊಂದು ಬಹಳ ಚಂದವಾದ ಈ ಪ್ರಾದೇಶಿಕವಾದ ನಿಲುವಿಗೊಂದು ಉದಾಹರಣೆ ಹೇಳ್ತಿದ್ರು. ಇಡೀ ವಿಶ್ವವನ್ನೇ ನಮ್ಮ ಮನೆ ಅಂತಿಟ್ಕೊಳ್ಳುವ ಅಂತ ಹೇಳಿತ್ತು. ನಮ್ಮ ಮನೆಯಲ್ಲಿ ದೇವರ ಕೋಣೆ ಉಂಟು, ಮಲಗೋ ಕೋಣೆ ಉಂಟು, ಊಟದ ಕೋಣೆ ಉಂಟು, ಅಡುಗೆ ಕೋಣೆ ಉಂಟು, ಇನ್ನು ಸ್ನಾನಗೃಹ ಇದೆ, ಬಚ್ಚಲು ಮನೆ, ಆನಂತರ ಕೈ ತೊಳೆಯುವಂಥದ್ದು, ಮತ್ತು ಹೊರಗಡೆ ಹೋಗುವಂಥದ್ದು, ಒಂದಕ್ಕೆ ಎರಡಕ್ಕೆ ಅದು ಎಲ್ಲ ಉಂಟು, ಲ್ಯಾಟ್ರಿನ್ ಅದೆಲ್ಲ ಉಂಟು, ಅಂಗಳ ಉಂಟು, ಪೋರ್ಟಿಕೋ ಉಂಟು, ಎಲ್ಲ ಇದೆ. ಹಾಗೆ ಇಡೀ ವಿಶ್ವದಲ್ಲಿ ಭಾರತವನ್ನು ದೇವರ ಕೋಣೆ ಅಂತ ಕರೀರಿ. ಹಾಗೆ ದೇವರು ಅವತಾರ ಮಾಡಿದ್ದಾರೆ. ನಾವು ಕರೆದದ್ದಲ್ಲ, ಆದತ್ತು. ದೇವರು ಬಂದದ್ದು, ಪೀಠದಲ್ಲಿ ಕೂತದ್ದು, ಅದು ದೇವರ ಕೋಣೆ. ಜಪ ಮಾಡುವುದು ಎಲ್ಲಿ? ದೇವರ ಕೋಣೆಯಲ್ಲಿ. ಅನುಷ್ಠಾನ ಮಾಡುವುದು ಎಲ್ಲಿ? ಮಡಿವಂತಿಕೆಯಲ್ಲಿ, ಧರ್ಮನ್ಯಾಯಗಳಲ್ಲಿ, ವ್ರತಚಿಂತನೆಯಲ್ಲಿ, ದೇವರ ಕೋಣೆಯಲ್ಲಿ. ಅಡುಗೆ ಕೋಣೆಯಲ್ಲಿ ಅಲ್ಲ. ಅಡುಗೆ ಕೋಣೆಯಲ್ಲಿ ಎಲ್ಲಿಯಾದರೂ ಭಾರಿ ಶೀತ ಆದರೆ, ಚಂಡಿ ಆದರೆ, ಚಳಿ ಆದರೆ ಇಲ್ಲಿ ಬಿಸಿಗೋಸ್ಕರ ಕೂತ್ಕೊಳ್ಬೋದು ಒಂದು 5 ನಿಮಿಷ, ಮತ್ತೆ ಇಲ್ಲೇ ಬರ್ತಾನೋ. ಎಲ್ಲಿಯಾದರೂ ದೇವರ ಕೋಣೆ ರಿಪೇರಿ ಇದ್ದರೆ ಅಂಗಳದಲ್ಲಿಯೋ ಅಥವಾ ಚಾವಡಿಯಲ್ಲಿಯೋ ಜಪ ಮಾಡಬಹುದೇನೋ, ಮಾಡ್ತಾರೇನೋ. ಹೋಗಿ ಅಪ್ಪಿತಪ್ಪಿ ಎಲ್ಲ ಸ್ನಾನಗೃಹದಲ್ಲೆಲ್ಲ ಮಾಡೋದಿಲ್ಲ, ಪಾಯಿಂಖಾನೆಯಲ್ಲೆಲ್ಲ ಮಾಡ್ತಾರೆ ಜಪತಪ ಎಲ್ಲ. ಎಂಥ ದುರಸ್ತಿ ಇದ್ದರೂ ಮಾಡೋದಿಲ್ಲ. ಆದ್ದರಿಂದ ಅವೆಲ್ಲ ಭೋಗಭೂಮಿಗಳು, ಮಲಗೋ ಕೋಣೆಗಳು, ಊಟದ ಶಾಲೆಗಳು, ಅಡುಗೆ ಕೇಂದ್ರಗಳು, ಆಡುವ ಮೈದಾನಗಳು, ಇನ್ನಿತರ ವ್ಯವಸ್ಥೆಗಳ ಪ್ರಪಂಚದಲ್ಲಿನ ಕೋಣೆಗಳಾಗ್ತವೆ. ಇನ್ನು ನಿಮ್ಮಿಷ್ಟ, ಎಲ್ಲಿ ಬೇಕಾದ್ರೆ ಮಾಡಿ. ಹಠ ಇದ್ದರೆ, ನಿಮಗೆ ಜಪ ಮಾಡುವ ಯೋಗ್ಯತೆ ಇದ್ದರೆ, ಅನುಷ್ಠಾನದಲ್ಲಿ ರತರಾಗಿದ್ದರೆ, ಇಲ್ಲಿ ಬಂದ ನಂತರ ಪಡಿಬೇಕು ಅಂತ ಇದ್ದರೆ, ಕೃಷ್ಣ ಹೇಳುವ ಹಾಗೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯವ ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ ಅಂತ ಹೇಳಿಕೊಂಡಾಗೆ ಇನ್ನು ಚಾಯ್ಸ್ ನಿಮಗೆ ಬಿಟ್ಟದ್ದು. ಇಷ್ಟು ಸ್ಪಷ್ಟವಾಗಿ ಇದು ಮಧ್ವಾಚಾರ್ಯರಿಗೆ ಇಡೀ ಭಾಗವತದ ಚಿಂತನೆ, ಭಾಗವತ ಭಾರಿ ಮಾತಾಡಿದೆ ಹೇಳುವಾಗ. ಇದೆಲ್ಲ ಇಲ್ಲಿ ಕೊಟ್ಟ ಪ್ರಾದೇಶಿಕವಾದ ನಿಲುವು. ಆ ದ್ವೀಪಗಳಲ್ಲಿ ಅರಸರು, ಇವನ ಮಗನಿಗೆ ನಾಭಿ, ಕಿಂಪುರುಷ, ಇಳಾವರತ, ರಮ್ಯಕ್ ಇವರಿಗೆಲ್ಲ ಮೇರುಪುತ್ರಿಯರು, ಮೇರುದೇವಿ, ಲತಾ, ರಮ್ಯಾ, ಉಗ್ರ, ದಂಷ್ಟ್ರ ಇವರೆಲ್ಲ ಮಡದಿಯರಾಗಿದ್ದಾರೆ. ಅಲ್ಲಿಂದ ಮುಂದೆ ಬಹಳ ದೊಡ್ಡದಾದ ಭರತನ 3 ಜನ್ಮದ ಚರಿತೆಯನ್ನು ಹೇಳುತ್ತಾ ಶುಕಾಚಾರ್ಯರು ಜನ್ಮಾಂತರದ ಚಿಂತನೆಯ ಜೊತೆಯಲ್ಲಿ ದೇವರ ಎಚ್ಚರ ಹೇಗಿರುತ್ತದೆ ಅಂತ ಬಹಳ ಚಂದವಾಗಿ
ಜಡಭರತ ಅಂತೇನು ಉಪಾಖ್ಯಾನ ಹೇಳ್ತಾರೆ, ಅದನ್ನು ತಿಳಿಸಿಕೊಡ್ತಾರೆ ಬಹಳ ಸುಂದರವಾಗಿ. ಮುಂದಕ್ಕೆ ಅವನ ವಂಶದಲ್ಲಿ ಗಯ ಬರ್ತಾನೆ. ಇವತ್ತಿನ ನಮ್ಮ ಗಯ ಶ್ರಾದ್ದದ ಪಿತೃಸ್ಥಾನದ ವ್ಯವಸ್ಥೆ ಆ ರಾಜ ಈ ವಂಶದಲ್ಲಿ ಬರುವವ. ಹೀಗೆ ಈ ದೇಶದ ಪ್ರದೇಶಗಳ ಬಗ್ಗೆ ಮಾತಾಡುತ್ತಾ ಪರೀಕ್ಷಿತ ಕೇಳ್ತಾನೆ, ನರಕ ಉಂಟು, ನರಕವೂ ಇದೆ. ದಿಕ್ಕುಗಳಲ್ಲಿ ಬಂದಾಗ ಯಮನ ಆಧಿಪತ್ಯಕ್ಕೆ ಒಳಪಟ್ಟು ಅನ್ಯಾಯ ಮಾಡಿದವರಿಗೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಇರತಕ್ಕಂಥ ತಾಣಗಳು ಅನೇಕ ಲಕ್ಷಗಟ್ಟಲೆ ಯಾತನಾ ದೇಹಗಳಲ್ಲಿ. ನಾನು ಕಳೆದ ಬಾರಿ ದೇಹದ ವಿನ್ಯಾಸ ಕೊಟ್ಟಿದ್ದೆ, 3 ಹೇಗೆ ಅಂತ. ಎಲ್ಲ ಕಡೆ ಎಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ದೇಹದ ಮನುಷ್ಯನ ವ್ಯಾಪ್ತಿ ಏನಿರ್ತದೆ ಅಂತ, ಹೊರಗಿನ ಸ್ಥೂಲ ದೇಹಗಳು ಹೊರಟೋದ್ರೂ ಸೂಕ್ಷ್ಮ ದೇಹದಿಂದ ಆತ ಅನುಭವವನ್ನು ಪಡಿತಾನೆ ಅಂತ. ಆಗ ಪರೀಕ್ಷಿತ ರಾಜ ಹೇಳ್ತಾನೆ ಶುಕಾಚಾರ್ಯ ಹತ್ರ, ನನಗೆ ಇಷ್ಟ ಆಗುವುದಿಲ್ಲ ಅಂದವ. ಎಂಥದ್ದು ಕೇಳ್ತಾನೆ. ಅಲ್ಲ, ಮನುಷ್ಯ ತಪ್ಪು ಮಾಡ್ತಾನೆ, ಅವನಿಗೆ ನೀವು ಶಿಕ್ಷೆ ಕೊಡ್ತೀರಿ, ಅಲ್ಲಿ ಮುಗಿಲಿಲ್ಲ ಎಂತ ಅವನಿಗೆ ಶಿಕ್ಷೆ ಕೊಟ್ಟದ್ದು ನೀವು, ಶಿಕ್ಷಣ ಕೊಟ್ಟದ್ದಲ್ಲ. ಈಗ ಕಳ್ಳ ಇದ್ದಾನೆ, ಅವನನ್ನು ಆದಷ್ಟು ಸಮಯ ಕಾಯ್ತಾರೆ ವಕೀಲರು, ಅವರು ಹೊಟ್ಟೆ ತುಂಬುವಷ್ಟು ಸಮಯ ಆ ಕಳ್ಳನನ್ನು ಆಡಿಸ್ತಾರೆ. ಈ ಪಾನ್ ಇದ್ದಾಗೆ ಆಟಾಡಿಸಿ ಕೊನೆಗೊಂದು ದಿವಸ ಎಂತಾದ್ರೂ ಒಂದಿನ ನ್ಯಾಯಾಧೀಶ ಗುದ್ದಬೇಕಲ್ಲ, ಏನೋ ಒಂದು ಗುದ್ದುತ್ತಾನೆ, ಜೈಲಿಗೆ ಹೋಗ್ತಾನವ. ಆ ನಂತರ ಬರ್ತಾನೆ, ಬಿಡುಗಡೆ ಆಗ್ತದೆ ಅವನಿಗೆ. ಆದ ನಂತರ ಮತ್ತೆ ಏನು ಮಾಡ್ತಾನವ, ಅವ ಕದೀತಾನೆ. ಈಗ ಹೀಗೆ ಕದೀತಾನೆ. ಯಾಕೆ ವಕೀಲರು ಸುಮಾರು ಹೇಳಿಕೊಟ್ಟಿದ್ದಾರೆ ಅದು ಹಾಗೆ ಹೀಗೆ ಅಂತ ಆರ್ಗ್ಯುಮೆಂಟ್ಸ್ಗಳಲ್ಲಿ. ಆದ್ದರಿಂದ ಸಿಕ್ಕಿ ಬೀಳದಾಗೆ ಕದಿಬೇಕು ಎಂದು ಶುರು ಮಾಡ್ತಾನೆ. ಫಿಂಗರ್ ಪ್ರಿಂಟ್ ಉಳಿಯೋದಾಗೆಯೋ ಅಥವಾ CC ಕ್ಯಾಮರಾ ಹೊಡೆದುಕೊಂಡೋ ಅದು ಇನ್ನೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಕೊಂಡು ಕದೀತಾನೆ. ಮತ್ತು ಪುನಃ ವಕೀಲರಿದ್ದಾರೆ ಸುಮಾರಾಗಿ, ಇವನು ಮುಕ್ಕಾಲಂಶ ಕೊಡೋದಾದರೆ ಅವರು ಅವನನ್ನು ಸಾಕ್ತಾರೆ, ಕಳ್ಳಲ್ಲ ಅಂತ ಮಾಡ್ತಾರೆ ಬೇಕಾದರೆ. ಇದು ಸಹಜ, ಅವರ ಧರ್ಮ. ಅವರು ಕಲಿತು ಬರಲಿಲ್ವಾ, ಅವರು ಕಲ್ತದ್ದು ಅದನ್ನೇ. ಕೊಲೆಗಾರನನ್ನು ಅಲ್ಲ ಮಾಡುವ ಹಾಗೆ ಅವರು ಯಾಕೆ ಅವರು ಬದುಕಬೇಕಲ್ಲ, ಹಾಗೆ ಅದು ನಾವು ಒಪ್ಪಿದ ಧರ್ಮಗಳು. ಅದಕ್ಕೆ ಅವರಿಗೆ ಫೀಸ್ ಇಲ್ಲ ಹೇಳ್ತಾರೆ, ಯಾಕೆ ನೀವು ಕೊಟ್ಟದ್ದೇ ತಿನ್ನೋದವರು ಅಂತ. ಕೆಲವೊಮ್ಮೆ ನಿಮ್ಮನ್ನೇ ತಿನ್ಬೋದು, ಅದು ವಿಷಯ, ಅದು ಅವರ ಟ್ಯಾಲೆಂಟ್ ಇರಲಿ. ಹೀಗೆ ಇದು ಪರೀಕ್ಷಿತನ ಒಳ ಗೊಂದಲಗಳು. ಆದ್ದರಿಂದ ತಪ್ಪು ಮಾಡುತ್ತಾನೆ, ನೀವು ಫೈನ್ ಹೇಳ್ತೀರಿ, ಪ್ರಾಯಶ್ಚಿತ್ತ ಕಡ್ತಾನೆ, ಅದು ಹೋಮ ಹವನ. ಅದೆಲ್ಲ ಹೇಳಲಿಕ್ಕೆ ಹೋಗಲಿಲ್ಲ ನಾನು ಅಲ್ಲಿದ್ದು ಮಾತ್ರ ಹೇಳಿದೆ, ನ್ಯಾಯಾಲಯದ್ದು ಮಾತ್ರ ಫೀಸನ್ನು ಹೇಳಿದೆ. ಹೋಮ ಹವನ ಕೆಲವರು ಮಾಡಿಸ್ತಾರೆ ತಪ್ಪು ಮಾಡಿದ್ದಕ್ಕೆ. ಅದು ನನ್ನ ತುಳುವಿನಲ್ಲಿ ಒಂದು ಒಳ್ಳೆ ಚಂದ ಗಾದೆ ಇತ್ತು, ನಾನು ಹೇಳ್ತಿದ್ದೆ ಕೆಲವೊಮ್ಮೆ. ಕಬೆತಿ ಪೆತ್ತ ಕೆರ್ಪಣ ಕಕ್ಕೆ ದಾನ ಕೊಳ್ಪಣ ಅಂತ. ಅಂದರೆ ದನವನ್ನು ಕಡದ, ಅಯ್ಯೋ ಕಪಿಲ ದನ ಅದು ಒಳ್ಳೆಯದು ಹಾಲಿಗೋಸ್ಕರ. ಒಂದು ಸಮಯದಲ್ಲಿ ಎಲ್ಲೆಲ್ಲಿ ಕಪಿಲ ದನ ಹುಡುತ್ತದೆ, ಯಾರ ಹಟ್ಟಿಯಲ್ಲಿ ಹುಡುತ್ತದೆ, ಅದು ಬ್ರಾಹ್ಮಣರಿಗೆ ಅಂತೇಳಿ ಸಂದಾಯ ಆಗ್ತಿತ್ತು ಈ ನೆಲದಲ್ಲಿ. ಯೋಚನೆ ಮಾಡಿ, ಕಪಿಲ ದನ ಕಬೇತಿ ಅಂತ ಕರೀತಾರೆ. ಅದು ಎಲ್ಲಿಯೇ ಯಾರ ಮನೆಯಲ್ಲೇ ಬರಲಿ, ಅದು ಬ್ರಾಹ್ಮಣನ ಸೊತ್ತು. ಯಾಕೆಂದರೆ ಕ್ಷೀರಂತು ಕಪಿಲಾಯಾಸ್ಯ ತಂದ ಪಂಚಾಮೃತಕ್ಕೆ, ಪಂಚಗವ್ಯಕ್ಕೆ ಹಾಲು ಯಾವುದರಿಂದ ಕೇಳಿದರೆ ಕಪಿಲ ದನದ್ದೇ ಬೇಕು. ಮತ್ತು ಶ್ವೇತಾಯ ಒಂದು ತುಪ್ಪ ಯಾವುದರಿಂದ, ದದಿ ಯಾವುದರಿಂದ, ಸೆಗಣಿ ಯಾರದ್ದು ಅಂತೆಲ್ಲ ಹೇಳ್ತಾರೆ. ಪಂಚವರ್ಣದ ದನಗಳು ಬೇಕೇ ಒಂದು ಗ್ರಾಮದಲ್ಲಿ, ಇಲ್ಲ ಅಲ್ಲ. ಆದರೆ ಏನೂ ಇಲ್ಲದಿದ್ದರೂ ಕಪಿಲೆದ್ದು ಎಲ್ಲ ಆಗ್ತದೆ ಅಂತ ಉಂಟು. ಸರ್ವಾಭಾವೇ ಕಪಿಲಾಯಾಹ ಅಂತ. ಕಪಿಲೆಯ ದನದ್ದು ಹಾಲು, ತುಪ್ಪ, ಆನಂತರ ಮೊಸರು, ಸೆಗಣಿ, ಗೋಮೂತ್ರ ಎಲ್ಲ ತರಲಿಕ್ಕೆ ಆಗ್ತದೆ. ಹೋಮಕ್ಕೂ ಆಗ್ತದೆ, ಶುದ್ಧಿಗೂ ಆಗ್ತದೆ, ದೇವರ ಅಭಿಷೇಕಕ್ಕೂ ಆಗ್ತದೆ, ಪಂಚಗವ್ಯ ಅಧಿವಾಸಕ್ಕೂ ಆಗ್ತದೆ. ಅನೇಕ ರೀತಿಯಿಂದ ಅದರ ಕೆಲಸ ಉಂಟು. ಕೇವಲ ಕುಡಿಯೋದು ಮಾತ್ರ ಅಲ್ಲ, ಹೋಮಕ್ಕೂ, ಕುಡಿಲಿಕ್ಕೂ, ಅಧಿವಾಸಕ್ಕೂ ಎಲ್ಲ. ಹೀಗಾಗಿ ಬಹಳ ಚೆಂದ. ಅಂದರೆ ಅಭಿಷೇಕಕ್ಕೆ, ಅಧಿವಾಸ ಅಂದರೆ ಪಂಚಗವ್ಯ ಕಲಶಾಭಿಷೇಕವೇ ಉಂಟು. ಆದ್ದರಿಂದ ಕಪಿಲೆ ಇದ್ದಲ್ಲಿ ಎಲ್ಲ ಅದು ದೇವರ ಸೊತ್ತು ಅಂತ, ದೇವರಿಗೆ ಲೆಕ್ಕಕ್ಕೆ. ಅದು ಮನುಷ್ಯ ಕುಡಿಲಿಕ್ಕಲ್ಲ. ಕಪಿಲೆಯ ಹಾಲನ್ನು ಸಾಮಾನ್ಯವಾಗಿ ಮಾರಿ ಆದರೂ ಕುಡಿಯುವುದಿಲ್ಲ ಈ ಥರರು. ಧರ್ಮಕ್ಕೆ ದನವನ್ನೇ ಕೊಡುವವರು ಇನ್ನು ಹಾಲು ಕರೆಯೋದಲ್ಲಿ. ಇಂಥ ದನವನ್ನು ಒಬ್ಬ ಕೊಂದ, ಎಷ್ಟು ತಪ್ಪಾಯ್ತಲ್ಲ. ಯಾಜ್ಞಿಕವಾದಂಥ ದನವನ್ನು ಕೊಂದದ್ದಕ್ಕೆ ಪ್ರಾಯಶ್ಚಿತ್ತ ಏನು ಕೇಳಿದರೆ ಹುಡುಕಿದ್ರಂತೆ ಪ್ರಾಯಶ್ಚಿತ್ತ ಕಾಂಡಗಳಲ್ಲಿ. ಇಷ್ಟು ದಪ್ಪ ಉಂಟು ಪ್ರಾಯಶ್ಚಿತ್ತ ಕಾಂಡಗಳು ಧರ್ಮಶಾಸ್ತ್ರದಲ್ಲಿ. ತಪ್ಪು ಏನು ಅಂತಲೂ ಗೊತ್ತಿಲ್ಲದಿದ್ದರೆ ತಪ್ಪನ್ನು ಪರಿಮಾರ್ಜನೆ ಮಾಡೋದು ಹೇಗೆ ಎನ್ನುವುದನ್ನು ಕಂಡಾಬಿಟ್ಟುಂಟು. ನಮಗೆ ಅದು ಅದು ನೋಡಿ ಗೊತ್ತಾಗಬೇಕು, ಅಯ್ಯೋ ಒಂದು ತಪ್ಪು ಮಾಡಲಿಕ್ಕೆ ಬರ್ತದಲ್ಲ ಅಂತ. ಅಪರಾಧಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಾಯಶ್ಚಿತ್ತ ಕಾಂಡಗಳನ್ನು ಒಕ್ಕಬೇಕು ನಾವು. ಅಲ್ಲಿ ಏನು ಹೇಳಿದ್ದಾರೆ ಕೇಳಿದರೆ, ಒಂದು ಬದಿಯಲ್ಲಿ ಹೇಳಿದ್ದಾರಂತೆ, ಕಪಿಲ ದಾನವನ್ನು ಕೊಂದರೆ ಒಂದು ಕಾಗೆಯನ್ನು ದಾನ ಮಾಡೋದು ಅಂತ. ಕಪ್ಪು ಕಾಗೆಯನ್ನು ಹೌದು ಆಗ್ತದೆ. ದಾನ ಎಷ್ಟು ಕಾಗೆ ಎಷ್ಟು ಸಿಗ್ತದೆ, ಹಿಡೀಲಿಕ್ಕೂ ಸಿಗ್ತದೆ, ಯಾರಿಗೆ ಕೊಡೋದು, ದಾನ ಮಾಡಿ ಪ್ರಯೋಜನ ಏನು? ಹೀಗೆ ನಮ್ಮ ಪ್ರಾಯಶ್ಚಿತ್ತ ಕಾಂಡಗಳೆಲ್ಲ ಹೀಗೆ ಅಂತ ಬೈತಾನವ ಪರೀಕ್ಷಿತ. ಒಂದಿಷ್ಟು ದೊಡ್ಡ ಮಟ್ಟಿನ ತಪ್ಪು ಮಾಡುವುದು, ಅದಕ್ಕೊಂಡು ಸಣ್ಣ ಮಟ್ಟಿನಲ್ಲಿ ಪ್ರಾಯಶ್ಚಿತ್ತ ಮಾಡಿದ್ದೇನೆ ಅಂತ ಕೊಚ್ಚಿಕೊಳ್ಳುವುದು ಬಹಿರಂಗವಾಗಿ.
ಕೊನೆಗೆ ಪುನಃ ಗೊತ್ತಿಲ್ಲದಾಗೆ ತಪ್ಪನ್ನು ಸರಿಯಾಗಿ ಮಾಡುವುದು. ತಪ್ಪನ್ನು ಸರಿಯಾಗಿ ಮಾಡುವುದರಲ್ಲೇ ಪ್ರಾಯಶ್ಚಿತ್ತದವನ ವ್ಯವಸ್ಥೆ. ಕೊನೆಗೆ ಪ್ರಾಯಶ್ಚಿತ್ತ ಉಂಟಲ್ಲ ಅಂತೇಳಿಯೇ ಸಕಲ ವಿಧ ಪ್ರಾಯಶ್ಚಿತ್ತಾರ್ಥಂ, ಕೊನೆಗೆ ಗಟ್ಟಿ ಹೇಳುವುದಾದರೆ ನಾನು ಅಭಕ್ಷ್ಯ ಭಕ್ಷಣ, ಅಗಮ್ಯ ಗಮನ, ಇದೆಲ್ಲ ಮಾಡಬಾರದ್ದನ್ನೆಲ್ಲ ಮಾಡಿದ್ದರ ಸಕಲ ನಿರ್ಮೂಲನೆಗೆ ಏನು ಕೇಳಿದರೆ ಕೊನೆಗೊಂದು ಬಹುಮಾನ ಹೋಮ. ಅದು ಮಾಡಿದರೆ ಅಲ್ಲ, ಬಹುಮಾನ ಹೋಮಕ್ಕಷ್ಟು ಬೆಲೆ ಉಂಟಲ್ಲ ಅಲ್ಲ. ಆದರೆ ಇಷ್ಟು ಮಾಡಲಿಕ್ಕೆ ಅದು ಮಾಡಿದಾಗ ಆದರೆ ಏನು ಮಾಡುವ, ಉಂಟಲ್ಲ ಹೇಳಿಕೊಂಡು ಇಂಜೆಕ್ಷನ್ ಕೊಡ್ತಾರೆ, ಆದ್ದರಿಂದ ನಾವು ಮಾಸ್ಕ್ ಆಗದೆ ಹೋಗ್ತೇವೆ ಹೇಳಿದರೆ ಹಾಗಾಯ್ತಿತ್ತು ಕತೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಹೇಳಿಕೊಂಡು 4 ಲಾಡು ತಿಂದಾಗೆ. ಶುಗರ್ ಉಂಟವನಿಗೆ ನೋಡುವುದೇ ತಪ್ಪು ಹೇಳಿದ್ದಾರೆ ಅವರು. ಅವ್ನು ಮಾತ್ರೆ ಉಂಟಲ್ಲ 4 ತೊಗೊಂಡ್ರೆ ಆಯಿತು, 4 ಲಾಡು ತಿನ್ನೋದು, 1 ಲಾಡಿಗೆ 1 ಮಾತ್ರೆ ಅಂತ. ನಮ್ಮ ಇನ್ವೆನ್ಷನ್ಸ್ಗಳೆಲ್ಲ ನಮಗೆ ಲೈಸೆನ್ಸ್ ಕೊಟ್ಟಾಗೆ ತಪ್ಪು ಮಾಡಲಿಕ್ಕೆ. ಇದು ಅವನ ಆಕ್ಷೇಪ, ಪರೀಕ್ಷಿತನದು, ನಂದಲ್ಲ. ಕ್ವಚಿನ್ ನಿವರ್ತದೆ ಭದ್ರಾತ್ ಅವನು ಹೇಳಿ ಸಂಸ್ಕೃತದಲ್ಲಿ, ನಾನು ಕನ್ನಡದಲ್ಲಿ ಹೇಳಿದೆ. ಕ್ವಚಿನ್ ನಿವರ್ತದೆ ಭದ್ರಾತ್ ಕ್ವಚಿತ್ ಚರತಿ ತತ್ ಪುನಃ ಪ್ರಾಯಶ್ಚಿತ್ತ ಮತೋಪಾರ್ಥಂ. ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ ಅಂತ ಇಡೀ ಕಾಂಡವನ್ನು ಆವತ್ತೇ ಬಡ್ಡಿ ಇಡುವ ಅಂದಿದ್ದಾನವ. ಇವತ್ತು ನಾವು ಸಣ್ಣ ಸಣ್ಣ ಪುಸ್ತಕ ಎಲ್ಲ ಆಚೆ ಇಡಿ ಹೇಳಿದ ತಕ್ಷಣ ಎಲ್ಲರೂ ಹಾರ್ತಾರೆ. ಇವು ಹೇಳ್ತಾನೆ ಇಡೀ ಪ್ರಾಯಶ್ಚಿತ್ತ ಕಾಂಡ ಪುಸ್ತಕವನ್ನೇ ಬದಿ ಇಡಿಯಿಂದ ಮೊದಲ ವಾಕ್ಯ ಹೇಳಿದ್ದವ ಪರೀಕ್ಷಿತ. ನಾನು ಇಷ್ಟಪಡೋದಿಲ್ಲ ಅಂದವ. ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ಯೆ ಕುಂಜರ ಶೌಚವತ್. ಹೇಗೆ ಗೊತ್ತುಂಟು, ಆನೆಯ ಸ್ನಾನ ಮಾಡಿದಂತೆ. ಆನೆಗೆ ಸ್ನಾನ ಮಾಡಿಸಲಿಕ್ಕೆ 8 ಗಂಟೆ ಬೇಕಾಗ್ತದೆ. ಅದನ್ನು ನೀರಿಗೆ ನದಿಗೆ ಬಿಟ್ಟರೆ 4 ಜನ ಬೇಕಾದನ್ನು ಮೀಸಲಿಕ್ಕೆ, ಮೈ ತಿಕ್ಕಲಿಕ್ಕೆಲ್ಲ. ಇಷ್ಟಾಗಿ ಗಡ್ದಲ್ಲಿ ಸ್ನಾನ ಮಾಡಲಿ. ಅದು ನಾವು ಬಕೆಟಲ್ಲಿ ಹಾಕಬೇಕಾಗಿಲ್ಲ, ಅದು ಸೊಂಡಿಲಲ್ಲಿ ಹಾಕ್ಕೊಳ್ತದೆ. ಅದರಲ್ಲಿ 5-6 ಬಕೆಟ್ ಹಿಡಿತದೆ ನೀರು, ಗಮ್ಮತ್ತಿರ್ತದೆ. ಇವನು ಒದ್ದೆ ಆಗ್ತಾನೆ, ಮಾವುತನು ಚಂಡಿ ಆಗ್ತಾನೆ. ಮತ್ತು ಮೇಲೆ ಬಂದಂದ್ರೆ ಏನು ಮಾಡುತ್ತೆ ಗೊತ್ತು, ಇಷ್ಟೊತ್ತು ಸ್ನಾನ ಮಾಡಿದ್ದಕ್ಕೆ ಅಲ್ಲಿದ್ದ ಹೊಯ್ಗೆ ತೊಗೊಂಡು ಮಂಡೆ ಹಾಕ್ಕೊಳ್ತದೆ. ಅದಕ್ಕೆ ವ್ಯಾರಿ ಇಷ್ಟ ಹೊಯ್ಗೆ ಅಂದರೆ, ಮಂಡೆ ಹಾಕಿ ಬಿಡ್ತದೆ. ಇವು ಮಾಡಿದ್ದೇನು ಕತೆ ಆಯಿತು. ಮೊನ್ನೆ ಕುಂಜರ ಶೌಚವತ್ತು ಅಂದ. ಇದು ಆನೆ ಸ್ನಾನ ಆಯಿತಲ್ಲ, ಎಲ್ಲ ನೋಡಬೇಕಾದ್ದು. ನಮ್ಮ ಕತೆ ಎಲ್ಲ ಹಾಗೆ. ಅದಕ್ಕೆ ಇವರು ಹೇಳ್ತಾರೆ ಸರಿಯೇ. ಹೇಗೆ ಗೊತ್ತುಂಟ, ಪ್ರಾಯಶ್ಚಿತ್ತ ಬೆಲೆ ಇಲ್ಲ ಆಗ್ತದೆ ಎನ್ನುವುದು ಸತ್ಯ. ಯಾವಾಗ ಬೆಲೆ ಇಲ್ಲ ಆಗುತ್ತೆ? ಭಗವಂತನ ಎಚ್ಚರ ಇಲ್ಲದೆ ಮಾಡಿದ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಇವನೊಂದು ದೃಷ್ಟಾಂತ ಹೇಳ್ತಾನೆ. ಕರ್ಮಣ ಕರ್ಮ ನಿರ್ಹಾರ ನ ಹ್ಯಾತ್ಯಂತಿಕ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಸುರಾಕುಂಭ ಮೀಮಾಪಗ. ಹೆಂಡದ ಹಂಡೆ ಉಂಟು, ಅದನ್ನು ನಾವೀಗ ಶುದ್ಧ ಮಾಡಲಿಕ್ಕೆ ಉಂಟು. ಗಂಗೆಯಲ್ಲಿ ಮುಳುಗಿಸಿ ತೆಗೆದತ್ತು. ಓ ಮಡಿ ಆಯ್ತು. ಈಗ ಮಡಿವಂತರಿಗಂತೂ ಭಾರಿ ಮಡಿಯಾಗಿ ಗಂಗೆಯಲ್ಲಿ ಮುಳುಗಿಸಿದ್ದಲ್ಲ, ಬಿರಡೆ ತೆಗೆದಿದ್ದಾನೆ ಇಲ್ವಾ ಅದು ಯಾರು ಕೇಳ್ತಾರ್ರಿ? ಅದಲ್ಲ ಮತ್ತೆ ಹೆಂಡದ ಹಂಡೆಯ ಬಿರಡೆ ಹಾಗೆ ಮುಚ್ಚಿಯೇ ಉಂಟು, ಇಡೀ ಹೆಂಡದ ಹಂಡೆಯನ್ನು ಮುಳುಗಿಸಿ ತೆಗೆದಾನೆ ಮಡಿ ಅಂತೆ. ಅದು ಕರ್ಮ. ನಮ್ಮದೆಲ್ಲ ಹಾಗೆ ಮುಳುಗಿದ್ದದ್ದು. ಮಂತ್ರ ಬರುವುದಿಲ್ಲ, ತಂತ್ರಾಂಶ ಗೊತ್ತಿಲ್ಲ, ಮುಳುಗಿದ ಎದ್ದ. ಅದು ದಿನ ಗೊಂಗುರು ಕಪ್ಪೆಗಳು ಹಾಗೆ ಮಾಡೋದು, ಬ್ಲುಂಕ್ ಹಾಕೋದು, ಮೇಲೆ ಬರೋದು. ಎಷ್ಟು ಮಡಿ ಆಗ್ತದೆ ಆಗ ನೋಡಿ ಅವುಗಳು. ಏನು ವಿಷಯ ಆಯಿತು? ಯಾರೆಲ್ಲ ಬಂದರೂ ಮುಳುಗಿ ಹೇಳ್ತಾ ಅದು ಮೇಲೆ ಹೇಳ್ತದೆ. ಅದರಿಂದ ಪ್ರಯೋಜನ ಇಲ್ಲ ಅಂದ. ಸುರಾ ಕುಂಭಂ ಇವಾಪಗಾಹ. ಹೆಂಡದ ಹಂಡೆಯನ್ನು 100 ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿಸಿ ತೆಗೆದಾಗೆ ನಾವು ತೀರ್ಥಯಾತ್ರೆ ಮಾಡೋದು, ಹೋದಲ್ಲೆಲ್ಲ ಮುಳುಗುದು, ಹೇಳೋದು, ವಿಡಿಯೋ ತೆಗೆಯುವುದು, ಅದನ್ನು ವಾಟ್ಸಾಪಿಗೆ ಹಾಕೋದು. ನೋಡಿ ಇವರು ಈ ನದಿಯಲ್ಲಿ ಮುಳುಗಿ ಬಿದ್ದರು, ಇವರು ಈ ನದಿಯಲ್ಲಿ ಮುಳುಗಿ ಎದ್ರು. ಯಾವ ನದಿ ಹೆಸರು ಗೊತ್ತಿಲ್ಲ, ಅದರ ವಿಶೇಷತೆ ಗೊತ್ತಿಲ್ಲ, ಯೋಚನೆ ಇಲ್ಲ, ನಾರಾಯಣ ಸ್ಮರಣೆ ಇಲ್ಲ. ಇವರು ಹೇಳ್ತಾನೆ ಕರ್ಮಣ ಕರ್ಮ ನಿರ್ವಹಣೆ ಖ್ಯಾತ್ಯಂತಿಕ ಇಷ್ಯತೆ. ಕೈಗೆ ಕೆಸರಾಗಿದೆ, ಅದನ್ನು ತೊಳೆದು ತೆಗಿಬೇಕು. ಯಾವುದರಲ್ಲಿ? ಗ್ರೀಸಿನಲ್ಲಿ. ಗ್ರೀಸಿನಲ್ಲಿ ತೊಳೆದರೆ ಕೈಯ ಕೆಸರು ಹೋಗ್ತದಾ? ಇನ್ನೊಂದು ಕೈಗೂ ಆಗ್ತದೆ ಒಂದಿಷ್ಟು ಗ್ರೀಸು. ಅದು ತೆಗೆಯುವುದು ಇನ್ನು ಸಾಧ್ಯವೇ ಇಲ್ಲದ ಕೆಲಸ. ಹಾಗಾಯ್ತಂತೆ. ಮಾಡಬಾರದು ಅನ್ಯಾಯ ಮಾಡಿ ಇನ್ನೊಂದಿಷ್ಟು ಪ್ರಾಯಶ್ಚಿತ್ತದಲ್ಲಿ ಮಾಡಲಿಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಅನ್ಯಾಯ ಮಾಡಿದಾಗ ಆಯ್ತವ. ಧಾತ್ರಿ ಉಂಟಲ್ಲ, ಮೊನ್ನೆ ಆಗಿದೆ ಕಾರ್ತಿಕ ಮಾಸದಲ್ಲಿ. ಕೊನೆ ಹೊತ್ತಿನಲ್ಲಿ ಧಾತ್ರಿ ಪೂಜೆ ಮಾಡಲಿಕ್ಕೆ ಉಂಟು. ಕೊನೆ 3 ದಿವಸ ಇಲ್ಲಾಂದ್ರೆ 1 ದಿವಸ. ಧಾತ್ರಿ ಅಂದರೆ ನೆಲ್ಲಿ ಮರ. ನೆಲ್ಲಿ ಮರಕ್ಕೆ ಪೂಜೆ ಮಾಡಿದರೆ ಭಾರಿ ವಿಶೇಷ. ನಮ್ಮ ಸತ್ತ ಹಿರಿಯರಿಗೆಲ್ಲ ಸದ್ಗತಿ ಆಗ್ತದೆ ಅದರ ಬುಡಕ್ಕೆ ನೀರು ಹಾಕಿದರೆ. ಆಗ ಅದನ್ನು ಪೂಜೆ ಮಾಡಬೇಕು, ಅದರ ಪಕ್ಕದಲ್ಲಿ ಕೂತು ಊಟ ಮಾಡಬೇಕು, ಚಿತ್ರಾನ್ನ ತಿನ್ನಬೇಕು, ಪಲಾವ್ ಇರುವ ಇವತ್ತು ಹೇಳುವ. ಇದೆಲ್ಲ ಇವತ್ತು ಧಾತ್ರಿ ವನ ಭೋಜನ ಎಲ್ಲ ನಮ್ಗೆ ಗೊತ್ತಿಲ್ಲ. ಇವತ್ತೇನು ಮಾಡಿದೆ ಇವತ್ತು ಧಾತ್ರಿ ಪೂಜೆ ಮಾಡಲಿಕ್ಕೆ ಹೇಳಿದ್ದಾರೆ ಹೇಳಿ ಆ ದಿವಸ ಅದನ್ನು ಕಡಿಯುವುದು, ಕಡ್ದು ಗೆಲ್ಲು ತಗೊಂಡು ಹೋಗಿ ಮನೆಯಲ್ಲಿಟ್ಟು ಅದಕ್ಕೆ ನೀರು ಹಾಕೋದು. ಅದು ಬದುಕ್ತದ? ಆಗ ನಾವು ತರ್ಪಣ ಮಾಡಿದರೆ ಏನು ಪ್ರಯೋಜನ? ನಮ್ಮ ಹಿರಿಯರೆಲ್ಲ ಸದ್ಗತಿಯನ್ನು ಪಡೀಲಿ. ಎಲ್ಲಿ ಬರೀದ? ಇನ್ನೊಂದು ಕೊಲೆ ಮಾಡಿದೆ ನೀನು, ಇನ್ನೊಂದು ಮರವನ್ನು ಕಡದೆ ಸದ್ಗತಿ ಆಗೋದಿಲ್ಲ, ನೀನು ಅಧೋಗತಿ ಆಗ್ತದೆ. ಈಗ ಎಲ್ಲರೂ ಮಾರುಕಟ್ಟೆಯಲ್ಲಿ ಯಾವತ್ತು ಪೂರ್ತಿ ನೆಲ್ಲಿ ಮರ ಸಾಯ್ತದೆ, ಎಲ್ಲರ ಮನೆ ಅಂಗಳದಲ್ಲಿ ಬಿದ್ದು ಅದರದ್ದು ಕೊಳ್ಳಿ ಬೀಳ್ತದೆ, ಪ್ರಯೋಜನ ಆಗಲಿಲ್ಲ. ಇದ್ದಲ್ಲಿ ಹೋಗಿ ಕೈ ಮುಗೀರಿ ಸಾಕಾಗ್ತದೆ. ಪ್ರಾಣಿಗಳಿಗೆ ಬಾಣಂತಿಗೆ ಮದ್ದು ನೆಲ್ಲಿ ನ್ಯಾಚುರಲ್, ಅವುಗಳಾಗದಂತೆ ತಿನ್ನೋದು. ನಮಗೆ ಆದರೆ ಯಾರ್ಯಾರು ಮಾಡಿ ಅಲ್ಲಿ ಬೋರ್ಡ್ ಆಗಿರ್ತಾರೆ ಬಾಣಂತಿ ಮದ್ದುಗಳು ಸಿಗ್ತವೆ,
ಕಡಗಳೆ ಅಂತ ಉಂಟು, 8-10 ಬಗೆಯಲ್ಲಿ ಕೊಡ್ತಾರೆ ಅವರು. ಅವರವರ ಯೋಗ್ಯತೆ ನೋಡಿಕೊಂಡು ಕೊಡ್ತಾರೆ. ಹೊಟ್ಟೆ ಮೇಲೆ, ಅವರ ದುಡ್ಡಿನ ಮೇಲೆ ಎಲ್ಲ ಅದು ಬಾಣಂತಿ ಕಿಡ ಎಲ್ಲ ಹೇಳಿಕೊಂಡು. ಇದಕ್ಕೆ ಪ್ರಶ್ನೆ ಇಲ್ಲ. ಪ್ರಾಣಿಗಳಿಗೆ ಎಲ್ಲಿ ಉಂಟು? ಪ್ರಾಣಿಗಳು ಮರಿಯಾಗುವುದು ಆ ಹೊತ್ತಿನಲ್ಲಿ, ತಿನ್ನುವುದು ನೆಲ್ಲಿಯನ್ನು, ಮುಗಿದೋಯ್ತು ಅವುಗಳ ಬಾಣಂತಿಕತೆ. ನಾವೆಲ್ಲ ಕಡ್ದಾಕಿದ್ರೆ ಅದಕ್ಕೆ ಅದನ್ನು ಪೂಜೆ ಮಾಡಿ ನೀರು ಹಾಕಿ ಬೆಳೆಸಿರಿ ಅಂತ ಹೇಳಿದರೆ ನಾವು ಬೋಳಿಸಿರಿ ಮಾಡಿಬಿಟ್ಟೆ ಅದನ್ನು. ಇದು ಕೇಳಿದರೆ ಹೇಳ್ತಾರೆ, ಇವ ಎಂತ ಹೇಳೋದು, ಇವನ ಅಜ್ಜನ ಕಾಲದಿಂದ, ನಮ್ಮ ಅಜ್ಜನಪ್ಪಯ್ಯನ ಕಾಲದಿಂದ ಹಾಗೆ ಮಾಡೋದು. ನಾವೆಂತ ಹೇಳೋದು, ಎಷ್ಟು ಪಾಠ ಮಾಡೋದು ನಾವು ಅವರಿಗೆ? ದಮ್ಮ ಇನ್ನಾದರೂ ನಿಲ್ಲಿಸಿ ಮರ ಇದ್ದಲ್ಲಿ ಹೋಗಿ ಪೂಜೆ ಮಾಡಿ, ಒಂದು ಊರಿನಲ್ಲಿ ಒಂದು ಮರವನ್ನಾದರೂ ಸಾಕಿ ಎಲ್ಲ ಒಟ್ಟು ಸೇರಿಕೊಂಡು ಪೂಜೆ ಮಾಡಿ. ಬೇಕಾದರೆ ಬಿಡುವುದಿಲ್ಲಾದರೆ 3 ದಿನ ಉಂಟು, ಬೇಡ 12 ದಿನ ತಗೊಳ್ಳಿ. ಕಾರ್ತಿಕದಲ್ಲಿ ದಿನಕ್ಕೊಬ್ಬರು ಬಂದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಜನ 3 ಹೊತ್ತು ಮಾಡಿ. ಇನ್ನು ಅದನ್ನು ಕಡಿಲಿಕ್ಕೆ ಹೋಗಬೇಡಿ, ನಮಗೆ ಅದು ಬೇಕು ಇದು ಬೇಕು ಅಂತ ಎಳಿಲಿಕ್ಕೆ ಹೋಗಬೇಡಿ. ಹೀಗೆಲ್ಲ ನಮ್ಮ ಪ್ರಾಯಶ್ಚಿತ್ತಗಳು ಇವು ಹೇಳುವುದು. ಪ್ರಾಯಶ್ಚಿತ್ತ ಮತೋ ಪಾರ್ಥಂ ಇವು ಹೇಳ್ತಾನೆ. ಕರ್ಮಣ ಕರ್ಮನಿರ್ಗಾರನ ಖ್ಯಾತ್ಯಂತಿಗೆ ಇಷ್ಯತೆ. ಒಂದು ಕೆಲಸವನ್ನು ಮಾಡಿ ಇನ್ನೊಂದು ಕೆಲಸದಿಂದ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವಿದ್ವದ ಅಧಿಕಾರಿತ್ವ. ಇವು ಮಂಡ ಸಮ ಇಲ್ಲ ಇವುಗಳಿಗೆ ಹೇಳಿಬಿಟ್ಟವ. ಓದಿಕೊಳ್ಳಿಲ್ಲ, ಬುದ್ಧಿ ನೆಟ್ಟಗಿಲ್ಲ, ಅಜ್ಞಾನ ಪರಾಕಾಷ್ಠೆ. ಸಂಪ್ರದಾಯ ನಮ್ಮ ಅಜ್ಜ ಮಾಡಿದ್ದು ಹೇಳಿಕೊಂಡು ತಪ್ಪನ್ನೇ ಊರು ಹೊಡೆದುಕೊಂಡು ಮುಂದುವರಿಸ್ತಾರೆ. ಅವ್ರ ಅಪ್ಪನಾಣೆಗೂ ಸರಿ ಮಾಡಿಕೊಳ್ಳುವುದಿಲ್ಲ. ಏನು ಮಾಡಲಿಕ್ಕಾಗ? ಈಗ ನಾವು ಪ್ರಾಯಶ್ಚಿತ್ತ ಹೇಳಿ ಏನು ಪ್ರಯೋಜನ? ನಿಮ್ಮ ಮಕ್ಕಳಾಗಲಿಲ್ಲ, ಸಂತಾನ ಆಗಲಿಲ್ಲ, ಧಾತ್ರಿ ಮರಕ್ಕೆ ನೀರು ಹಾಕಿ ಹೇಳಿದರೆ, ಗೆಲ್ಲದೊಂದು ಮನೆಯಲ್ಲಿ ಇಟ್ಟುಕೊಂಡು ಮಾಡಿದರೆ ಇನ್ನೊಂದು ಮಗವನ್ನು ಸತ್ತಾಗಿ ಅವನು ಕೊಂದಾಗೆ. ಇನ್ನು ಈ ಜನ್ಮಕ್ಕೆಲ್ಲ ಯಾವ ಜನ್ಮಕ್ಕೂ ಮಕ್ಕಳಾಗೋದಿಲ್ಲ ಮತ್ತೆ ಮಾಡಲಿಕ್ಕೆ ಹೋಗಿ ಪ್ರಾಯಶ್ಚಿತ್ತ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ಹಂಡೆಯನ್ನು ದೊಂಡೆ ಬಿಚ್ಚಿದಪ್ಪ, ಬಿರಡೆ ತೆಗೆದು ಮುಳುಗಿಸಿ ತೆಗಿದ್ದಾನೆ. ಈಗ ಮಡಿ ಆಯ್ತಲ್ಲ ನಿಮಗೆ, ಸಾಕಲ್ಲ ಕೇಳಿದರೆ. ಮತ್ತೆ ತುಂಬಿಸಿದ್ದೇನು ಹೇಳಿ, ಅದು ಹೆಂಡವೇ, ಮತ್ತೆ ಮಡಿ ಆಗುದೆ ಅಂತ. ಇಷ್ಟು ನಾವು ಒಳ್ಳೆ ರೀತಿಯಿಂದ ಪಂಚಗವ್ಯ ಪ್ರಾಶನ ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡಿದರು. ನಾಳೆ ಹೋಗಿ ಮತ್ತೆ ಪುನಃ ಈಗ ಬಂದೇ ಹೇಳ್ತಾನೆ ಪುರೋಹಿತರದೆ ಅಂತ, ಆಚೆ ಹೋಗಿ ಒಂದು ಸಿಗರೇಟ್ ಎಳೆದು ಬರ್ತಾನೆ. ಬಂದವ ಕೈಯೂ ತೊಳಿದಿಲ್ಲ, ಅದೇ ಕೈಯಲ್ಲಿ ಎಲ್ಲ ಮುಡ್ತಾನೆ ಇಲ್ಲಿ ದ್ರವ್ಯಗಳು. ಅಲ್ಲಿ ಮುಗಿದೋಯ್ತಾ? ಇನ್ನು ಯಾರಿಗೆ ಬೇಕದು? ಯಾರು ಹೇಳುವವರು? ಧೈರ್ಯ ಯಾರಿಗಿಲ್ಲ. ಯಜಮಾನ ಹತ್ರ ಮಾತಾಡಿದರೆ ಮತ್ತೆ ಅಲ್ಲೆಲ್ಲ ಕೋಟೆ ಕೊಡುವುದಿಲ್ಲ ಒಂದಿವರ ಹೆದರಿಗೆ. ನಾನು ಹೇಳಿಕೊಂಡವರು ಇವೆಲ್ಲ ಕಥೆಗಳು ನನ್ನ ಹತ್ರ. ಹೀಗಾಗಿ ಯಾರನ್ನು ಯಾರು ತಿದ್ದುವುದಿಲ್ಲ. ಮಾಡಿದ ಕರ್ಮಗಳೆಲ್ಲ ವ್ಯರ್ಥ, ಹಾಳಾಗ್ತದೆ. ದೇವರ ಪೂಜೆಯ ಸೊತ್ತುಗಳೆಲ್ಲ ತೋಡು ಬದಿಯಲ್ಲಿ ಇರ್ತದೆ. ಮಂಚು ಮಂಚು, ಗೊಂಚಲು ಹೂವಿಗಳ ರಾಶಿಗಳು. ಅದರ ಮೇಲೆ ಅವನು ಮಲಗಿರ್ತಾನೆ, ಉಚ್ಚವೂ ಇದಿರ್ತಾನೆ. ಬೇಕಾದರೆ ಅದನ್ನು ನಾವು ತಂದು ದೇವರಿಗೆ ಹಾಕಬೇಕು. ಇದು ಪ್ರಾರಬ್ಧ, ಇದು ಪ್ರಾಯಶ್ಚಿತ್ತವ. ಅದನ್ನು ಹೇಳ್ತಾನೆ, ಬೇಡ ಪ್ರಯೋಜನ ಇಲ್ಲ ಅಂದವ. ನಿನಗೊಂದು ಕಥೆ ಹೇಳ್ತೇನೆ ಅಂತ, ಅದು ಬೇಕು ನಮಗೆ. ಮತ್ತೆಲ್ಲ ಸರಿಯಾಗಿ ಇದೆಲ್ಲ ಆಗೋದಿಲ್ಲ ಗೊತ್ತು ನಮಗೆ. ಅಜಾಮೇಳ ಇದ್ದ, ಬಹಳ ಒಳ್ಳೆಯವ. ತಂದೆ ತಾಯಿಗಳನ್ನು ಭಾರಿ ಚೆನ್ನಾಗಿ ನೋಡಿಕೊಂಡು, ಹೆಂಡತಿ ಮಕ್ಕಳನ್ನು ಸಹ. ಆದರೆ ಒಂದು ಸರ್ತಿ ಕಾಡಿಗೆ ಹೋಗುವಾಗ ಅವನಿಗೆ ಒಂದು ಬೇರೆ ಹುಡುಗಿ ಗಮ್ಮತ್ತು ಮಾಡಿ ಕುಡಿದು ಇರುವುದು ಕಂಡಿತು. ಇವನಿಗೆ ಇಷ್ಟ ಆಯಿತು, ಕೂತೆ ಬಿಟ್ಟ. ತಂದೆ ತಾಯಿಗಳು ಮರೆತ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟುಕೊಟ್ಟ. ಅವಳನ್ನು ಸಂತೋಷಪಡಿಸಲಿಕ್ಕೋಸ್ಕರ ಮಾಡಬಾರದ ಕೆಲಸ ಎಲ್ಲ ಮಾಡಿದ. ತಲೆ ಒಡೆಯುವುದು, ದುಡ್ಡು ಕೊಡುವುದು ಎಲ್ಲ ಮಾಡಿದ. ಅವಳು ಹೇಳಿದ್ಲು, ನೀನು ಬರಬೇಡ, ನಮ್ಮಲ್ಲಿ ಇರಬಾರ್ದು ಅಂತ. ಆದರೆ ಇವು ಬಿಡಲಿಲ್ಲ, ಕೇಳಲಿಲ್ಲ. ಹೀಗಾಗಿ 12 ವರ್ಷ ಅವಳೊಟ್ಟಿಗೆ ಇದ್ದ. ಅವನಿಗೆ 8-10 ಮಕ್ಕಳು ಆದವು ಅವಳಲ್ಲಿ. ಚಂದದ ಹೆಸರಲ್ಲಿ ಇಟ್ಟಿದ್ದಾನೆ. ಕೊನೆಯ ಮಗುವಿನ ಹೆಸರು ನಾರಾಯಣ ಅಂತ. ಅಷ್ಟು ಸಾಕು ನಮಗೆ. ಹಾಗಾಗಿ ಅವನು ಸತ್ತ ಅಂದರೆ ವರ್ಷ ಆಯ್ತು ಅವನಿಗೆ. 100 ಆಗ್ತಾ ಬಂತು ಈಗ ಕುತ್ತಿಗೆ. ಅಂದರೆ ಅಷ್ಟೊತ್ತಿನಲ್ಲಿ ಹೋದವ ಅವನಿಗೆ ಕುತ್ತಿಗೆಗೆ 3 ಜನ ಯಮದೂತರು ಪಾಶ ಹಾಕಿ ಎಳೆದಿದ್ದಾರೆ. ಕೂಡಲೇ ಅವನು ನಾರಾಯಣ ಅಂತ ಕೂಗಿದ್ದಾನೆ. ಸಣ್ಣ ಮಗು ಅವನನ್ನು ಕರೆದಿದ್ದಾನೆ. ಅಷ್ಟೊತ್ತಿಗೆ 4 ವಿಷ್ಣುದೂತರು ಬಂದಿದ್ದಾರೆ, ಯಮಪಾಶವನ್ನು ಕತ್ತರಿಸಿದ್ದಾರೆ. ಇವನಿಗೆ ಆಶ್ಚರ್ಯ ಆಯಿತು, ಎಲ್ಲ ಇವರೆಂದು ಮಾಡ್ತಾ ಇದ್ದಾರೆ ಅಂತ. ಅವರಿಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಯಮದೂತರು ಹೇಳ್ತಾರೆ, ಯಾರ್ರೀ ನೀವು ಅಡ್ಡ ಬಂದದ್ದು? ಇದು ನಮ್ಮ ಸೊತ್ತು, ನಮ್ಮ ದನಿ ಯಮ ಹೇಳಿದ್ದಾನೆ ತಗೊಂಬರಲಿಕ್ಕೆ. ಇವನೊಂದು ಮಾಡಬಾರದ ಕೆಲಸ 1000 ಉಂಟು, ಇನ್ನೂ ಹೆಚ್ಚು ಉಂಟು, ಪಟ್ಟಿ ಮಾಡಲಿಕ್ಕೆ ಜಾಸ್ತಿ ಉಂಟು. ವೇದ ಹೇಳಿದ್ದು ಧರ್ಮವನ್ನೆಲ್ಲ ಮಾಡಲಿಲ್ಲಿವ, ವಿರೋಧಿಸಿದ್ದಾನೆ ಅಂತ. ಆಗ ಅವರು ಹೇಳ್ತಾರೆ, ಎಲ್ಲ ಸರಿ, ಅವ ಕರೆದದ್ದೇನು ಕೊನೆಗೆ? ನಾರಾಯಣ ಅಂತ. ಮತ್ತೆ ನಮ್ಮ ಸ್ವಾಮಿ ಅಲ್ವಾ, ನಮ್ಮ ದೇವರನ್ನು ಕರೆದಿದ್ದಾನೆ, ನಾವು ಬಂದಿದ್ದೇವೆ ಭೃತ್ಯರು. ನೀನು ತಪ್ಪು ತಿಳ್ಕೊಂಡು ಅವನು ನಮ್ಮ ದೇವರನ್ನು, ನಿಮ್ಮ ದೇವರನ್ನು ಕರೆದದಲ್ಲ, ಅವನ ಮಗ. ಬೆಳೆದಿದ್ದ ಹೆಂಗಸಿನಲ್ಲಿ ಕೊನೆ ಹೊತ್ತಿನಲ್ಲಿ ಹುಟ್ಟಿದ ಮಗು ಅದು ಅನೈತಿಕ ಸಂಬಂಧದ ಒಂದು ಮಗು ಬೇರೆ. ಅದನ್ನು ಕರೆದಿದ್ದಾನೆ, ನೀವೆಂತ ಹೇಳೋದು? ವರ್ಡ್ ಎನ್ನುವುದು ಇಲ್ಲಿ ಸತ್ಯ, ಸಾಕ್ಷಿ. ವಿಚಾರ ಎನ್ನುವುದು ಮತ್ತೆ. ಅವ ಕರೆದದ್ದು ಮಗನನ್ನುವುದು ನೀವು ಹೇಳೋದು, ಅವನು ಕರೆದದ್ದು ನಮ್ಮ ದೇವರನ್ನು ನಾವು ಹೇಳೋದು. ಯಾರ ಹತ್ರ ಕೇಳೋದು? ಈಗ ಸಾಧ್ಯವೇ ಇಲ್ಲ, ಇಂಪಾಸಿಬಲ್ ಅಂತ ಅವರು. ಇಟ್ ಈಸ್ ಪಾಸಿಬಲ್ ಅಂತ ಇವರು. ಯಾಕೆ ಆಗಬಾರ್ದು? ಕೊನೆಯ ಹೊತ್ತಿನಲ್ಲಿ ಮಗುವಿನ ಹೆಸರಿನಲ್ಲಿ ದೇವರ ನೆನಪು ಯಾಕೆ ಆಗಬಾರ್ದು? ಲಾಜಿಕ್ ಹೌದಲ್ಲ? ಯಾರ ಹತ್ರ ಕೇಳೋದು? ಸತ್ತವರ ಹತ್ರ ಕೇಳಿದರೆ ಅವನು ಬದುಕಬೇಕಾದ್ರೆ ನಾನು ದೇವರನ್ನೇ ಕರೆದದ್ದು ಹೇಳಿಬಿಡ್ತಾನೆ. ಅದು ಕಷ್ಟವೇ. ಈಗ ಅವನನ್ನು ಮಾತಾಡಿಸುವ ಹಾಗಿಲ್ಲ. ಈಗ ಅವನು ಪರಮ ಸಾಕ್ಷಿ ಅಲ್ಲ ಈಗ. ಆದರೆ ಓಡಿ ಬಂದ ಮಗು ಅಂತೂ ಸತ್ಯ.
ಅದಕ್ಕೆ ಅರ್ಥ ಆಗಲಿಲ್ಲ. ತನ್ನನ್ನು ಕರೆದು ದೇವರನ್ನು ಕರೆ ಹೊರಟಿರು. ಅದಕ್ಕೆ ಅವರನ್ನು ಕನ್ವಿನ್ಸ್ ಮಾಡಿಸಿದ್ದು ಹೇಗೆ ಗೊತ್ತಾ? ಹೇಗೆ ಗೊತ್ತು? ಯಾರ ಹತ್ರ ಹೇಳೋದು? ಗೊತ್ತಿಲ್ಲ. ಅದಕ್ಕೆ ಭಾಳ ಚಂದವಾದ ಒಂದು ಉತ್ತರ ಹೇಳ್ತಾರೆ ವಿಷ್ಣುದೂತರು. ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಳನಮೇವ ವೈಕುಂಠ ನಾಮಕರಣಂ ಅಶೇಷ ಅಗಹರಂ. ಇದು ಈಸ್ ದ ಮೋಸ್ಟ್ ಸೈಂಟಿಫಿಕ್ ಅಪ್ರೋಚ್. ಬಹಳ ಸುಂದರವಾದಂಥ ಒಂದು ಸಿದ್ಧಾಂತ. ವಿಷ್ಣುದೂತರು ಯಮದೂತರಿಗೆ ಕನ್ವಿನ್ಸ್ ಮಾಡುವ ಕ್ರಮ. ನೋಡು, ನಾರಾಯಣ ಅಂತ ಕರೆದದ್ದು, ಇದರಲ್ಲಿ ನೋ ಡೌಟ್. ಹೌದು, ಅದು ನನ್ನನ್ನು ನಮ್ಮ ಸ್ವಾಮಿಯನ್ನು ನಿಮ್ಮ ಮಗನನ್ನು ಎನ್ನುವುದು ಮತ್ತೆ ವಿಷಯ. ಆದರೆ ನಾರಾಯಣ ಶಬ್ದವನ್ನು ಎಂತಕ್ಕೋಸ್ಕರ ಯಾರು ಬೇಕಾದರೂ ಉಪಯೋಗಿಸಿಕೊಳ್ಳಿ. ಮಗನನ್ನು ಕರೀಲಿ, ಆಯಾಸದಕ್ಕೆ ಕೂತ್ಕೊಳ್ಳುವಾಗ ನಾರಾಯಣ ಅಂತ ಹೇಳಿಕೊಂಡು ಕೂತ್ಕೊಂಡದ್ದವ, ಮತ್ತೆಂದಲ್ಲ. ನಾವು ಕೆಲವೊಮ್ಮೆ ಊಟದ ಅಂಡೆ ಕೆಳಗೆ ಬಿದ್ದರೆ ಗೋವಿಂದ ಅಂತೇವೆ. ಅಂದರೆ ಗೋವಿಂದ ಅಂದರೆ ಬಿದ್ದು ಹೊಡೆಯುವುದು ಅಂತ. ಯಾರಾದರೂ ಸತ್ರು ಅದನ್ನೇ ಹೇಳೋದು ನಾವು, ಗೋವಿಂದ ಗೋವಿಂದ. ಮೊನ್ನೆವರೆಗೆ ಗಮ್ಮತ್ತು ಮಾತಾಡ್ತಿದ್ರು ಬೇರೆ, ಇವತ್ತು ಗೋವಿಂದ ಅಂತ. ಹಾಗೆ ಎಲ್ಲದಕ್ಕೂ ನಾವು ಗೋವಿಂದ ಶಬ್ದ ಪ್ರಯೋಗ ಮಾಡೋದಿಲ್ವ? ದೇವರ ಹೆಸರನ್ನು ಯಾಕಾಗಿಯೂ ಪ್ರಯೋಗ ಮಾಡಲಿ, ತಮಾಷೆ ಮಾಡಲಿ. ಅವೊಬ್ಬ ನಾರಾಯಣ ಅಂತ ಹೆಸರಿಟ್ಟುಕೊಂಡಿದ್ದಾನೆ, ಕೈ ಮಾತ್ರ ಎರಡೇ ಅವನದ್ದು ಅಂತ. ಅಂದರೆ ದೇವರಿಗೆ 4 ಕೈ ಉಂಟು ಅಂತ ತಲೆ ಉಂಟು, ಮತ್ತೆ ಇಲ್ಲೇನು? ಅದನ್ನು ತಮಾಷೆ ಮಾಡಲಿ, ಸುಮ್ಮನೆ ಹೇಳಲಿ. ಕೆಲವು ರಾಗಕ್ಕೆ ಹೇಳೋದುಂಟು, ನನಗೆ ತಮಾಷೆ ಕಾಣೋದುಂಟು. ಕೆಲವೊಮ್ಮೆ ಶುರು ಮಾಡಿದರೆ 3/4 ಗಂಟೆ ಆಲಾಪನೆಯಲ್ಲೇ ಆಗ್ತದೆ. ಮುಂದುವರಿಸಿ ಮಾರೇರೆ ಏನಾದರೂ ಹೇಳಿ ಕೇಳಿದರೆ ಅಷ್ಟೊತ್ತಿಗೆ ಅವು ಪ್ರೋಗ್ರಾಮ್ ಕನ್ವೀನರ್ ಬರ್ತಾರೆ, ನಿಮ್ಮ ಸಮಯ ಆಯಿತು ಹೋಗಿಬಿಡಿ ಅಂತ. ಇವ್ರನ್ನ ಅದು ಎಲ್ಲ ರಾಗಗಳಲ್ಲಿ ಬರಬೇಕು. ಮತ್ತೆ ಎದ್ದೋಡಿಯಿಂದ ಶುರು ಮಾಡಿ ಅಮೃತ ವರ್ಷಿಣಿವರೆಗೆಲ್ಲ ಹೋಗ್ಬೇಕು. ನಾನಂತ ಹೇಳಿ ರಾಗಾಲಾಪನೆಗೋಸ್ಕರವೂ ಶುರು ಮಾಡಲಿ, ಅದು ನಾರಾಯಣ ಬರ್ತದಲ್ಲ ಅವ್ರು ಹೇಳೋದು. ಅಯ್ಯ ಅದು ಅವರಿಗೆ ಗೊತ್ತಿಲ್ಲ, ಸಂಗೀತದವರಿಗೆ ಅದು ಹೇಳಿದ್ದು ನಾರಾಯಣ ಅಂತ ಗೊತ್ತಿಲ್ಲ ಅವರಿಗೆ ಸರಿಗಮ ಬದಾನ ಅಲ್ಲಿದ್ದು ಮಾತ್ರ ಇರೋದು. ಇವು ಹೇಳಿದ್ದು ಅದು ಆಗ್ಬೋದು. ಆಲಾಪನೆಯಲ್ಲಿಯೂ ದೇವರ ಅಕ್ಷರ ಹೇಳಿಕೊಂಡ್ರೂ ದೇವರು ಬರ್ಬೋದು, ಬರುವುದಿಲ್ಲ ಅಂತಲ್ಲ. ಎಂಥದ್ದಕ್ಕಾದರೂ ದೇವರ ಶಬ್ದವನ್ನು ಉಪಯೋಗಿಸಿ ಅದು ಸ್ವಾಮಿ ಅಂತಲೇ ಅರ್ಥ. ಈಗೆಂತ ಹೇಳ್ತೀರಿ ಕೇಳಿದ, ಆಗಲಿಲ್ಲ, ಸೋತರು. ನಿಜವಾಗಿ ಅದರ ಅಭಿಪ್ರಾಯ ಏನು ಗೊತ್ತಾ? ಅದು ಅಭಿಪ್ರಾಯ ಇನ್ನೂ ನಮಗಾಗಲಿಲ್ಲ. ಅದರ ಥೀಮ್ ಏನು ಅಂತ ಆಚಾರ್ಯ ಮಧುರ ಹೇಳ್ತಾರೆ. ಇಲ್ಲಿ ಬೇಕಾಯ್ತು ನಮಗೆ. ನಾಮಸ್ವಾಮಿತಯ ತಸ್ಯ ಸ್ಮರಣಂ ಜಾಯತೆ ಯತಃ ಅಂದರು. ಬುಡಕೆಗೆ ಹಾಕಿದರು ಆಚಾರ್ಯ ಮಧುರ. ಇಲ್ಲದಿದ್ದರೆ ಈ ಕಾನ್ಸೆಪ್ಟ್, ಈ ಕತೆ ಅಜಾಮಿಳನಲ್ಲಿ ಮಾತ್ರ ಉಳಿತದೆ, ಯಮನಲ್ಲಿ ಮಾತ್ರ ದಾಖಲೆ ಆಗ್ತದೆ. ನಮಗೆ ಅರ್ಥ ಆಗಲಿಲ್ಲ. ಕೊನೆಗೆ ಮಧ್ವಾಚಾರ್ಯ ಕೊಟ್ಟ ಈ ಕಥೆಯ ಒಂದು ಜಡ್ಜ್ಮೆಂಟ್ ಏನು ಕೇಳಿದರೆ, ಅವ ಹೆಸರಿಟ್ಟಲ್ಲ ಮಗುವಿಗೆ ನಾರಾಯಣ ಅಂತ, ಯಾಕಿಟ್ಟ ಅಂತ ಕೇಳಿದರು. ಅವೇನಾದರೂ ತುಕ್ರ ಬೋಂಗ್ರ ಎಂಥದ್ದಿಟ್ಟರೆ ಏನಾಗ್ತಿತ್ತು? ಅವರ ಕಲ್ಚರ್ನಲ್ಲಿ ಇರಲಿಲ್ಲ. ಯಾಕೆ? ಅವು ಹುಟ್ಟಿದ ಆದಿತ್ಯವಾರದ ಐತ ಅಂತಾರೆ, ತೋಮ ಅಂತಾರೆ ಸೋಮವಾರ ಆದರೆ, ಬೂಧ ಅಂತಾರೆ ಬುಧವಾರ ಆದರೆ, ಮಂಗಳವಾರ ಹುಟ್ಟಿದ ಹಂಗಾರೆ ಅಂತಾರೆ, ತುಕ್ರ ಅಂತಾರೆ ಶುಕ್ರವಾರ ಆದರೆ, ತನಿಯ ಅಂತಾರೆ ಶನಿವಾರ ಆದರೆ. ಒಟ್ಟು ವಾರದ ಮೇಲೆ ಹೆಸರಿಡ್ತಾರೆ ಅವರು. ಇವಾಗೆ ಮಾಡಲಿಲ್ಲ. ನಾರಾಯಣ ಯಾಕಿಟ್ಟ? ಇದು ಯಾವ ಗ್ರಹಗಳನ್ನು ಕರೆಯದೆ ಗ್ರಹಾಂತರ್ಯಾದ ಗೃಹಸ್ವಾಮಿಯಾದ ನಾರಾಯಣನ ಯಾಕಿಟ್ಟ? ಅಲ್ಲಿಗೆ ಹೋಯ್ತು, ಬುಡಕ್ಕೋಯ್ತು. ಅವ ಸಾಯುವ ಕಾಲದಲ್ಲಾದರೂ ಮಗನನ್ನಾದರೂ ನಾನು ಕರೆಯುವುದಾಗಿದ್ದರೆ ದೇವರನ್ನು ನನ್ನ ಸ್ವಾಮಿಯನ್ನು ಕರೆದಾಗ ಇರಬೇಕು ಹೇಳಿ ಮೊದಲೇ ಯೋಚನೆ ಮಾಡಿ ಹೆಸರಿಡುವಾಗಲೇ ಸೆಲೆಕ್ಟ್ ಮಾಡುವಾಗ ದೇವರ ಹೆಸರಿಟ್ಟ. ನಾಮ ಸ್ವಾಮಿತಯ ಯಸ್ಯ ಸ್ಮರಣಂ ಜಾಯತೆ ಯತಃ. ಆದ್ದರಿಂದ ಅವನ ಕಾನ್ಸೆಪ್ಟಲ್ಲೇ ದೇವರಿದ್ದರು. ಈಗ ಕರೆದಾಗ ಅವನು ಬೇಕಾದ್ರೆ ಮಗುವನ್ನೇ ಕರೀಲಿ, ಜಡ್ಜ್ಮೆಂಟ್ ಬೇರೆ ರೀತಿ ಕೊಟ್ಟರು ಅವರು. ಮಗುವನ್ನೇ ಕರೀದ, ಏನಾಯಿತು? ಆದರೆ ಮಗುವನ್ನು ಕರೆಯುವ ಮುಂಚೆ, ಮಗುವಿಗೆ ಹೆಸರಿಡುವ ಮುಂಚೆ ತನ್ನ ದೇವರ ಹೆಸರು ಒಂದು ಇಟ್ಟಿದ್ನಲ್ಲ, ಅದೇ ದೇವರಿಗೆ ಬೇಕು. ಈಗ ಇನ್ನಾದರೂ ನಾವು ಹೆಸರು ಬದಲಿಸಿಕೊಳ್ಳುವ, ಅದು ಕರೆಯುವಾಗ ದೇವರನ್ನು ಕರೆಯುವ. ಶ್ರೀನಿವಾಸ ಅಂತ ತಿರುಪತಿ ಹೋದ ಒಂದು ನೆನಪಿನಲ್ಲಿ ಚಂದವಾಗಿ ಹೆಸರಿಡ್ತಾರೆ. ಕರೆಯುವುದು ಮತ್ತೆ ಸೀನು ಅಂತ, ಕೊನೆಗೆ ಅದು ನುಸಿಯಾಗಿರ್ತದೆ. ಅದು ಬೇಡ ಯಾರಿಗೂ. ಈಗ ಏನೋ ಕೃಷ್ಣ ಅಂತ ಉಡುಪಿ ಬಂದದಕ್ಕೆ ಹೆಸರಿಟ್ಟು ಕೊನೆ ಕರೆಯುವಾಗ ಕಿಟ್ಟ ಅಂತ ಕರೆಯುವುದು. ಕಿಟ್ಟ ಅಂದರೆ ಅದು ವೇಸ್ಟ್ ಅಂತಾರೆ, ವೇಸ್ಟೇಜ್ ಅಂತ ಅರ್ಥ. ಎಲ್ಲಿ ಚಿನಿವಾರ ಮನೆಯಲ್ಲಿ ಬಿಸಾಡುವುದಕ್ಕೆ ಕಿಟ್ಟ ಅಂತ ಹೆಸರು. ಇಂಥದ್ದೆಲ್ಲ ಗೊತ್ತಿಲ್ಲದೆ ನಾವು ಏನೋ ಮಾಡಿಬಿಡ್ತೇವೆ. ಇವು ಒಳ್ಳೆ ಕಥೆಯಾಗಿಬಿಟ್ಟ ನಮಗೆ. ಆದ್ದರಿಂದ ಯಮದೂತರು ಹೋದರು ವಿಷ್ಣುದೂತರ ಹತ್ರ ಕೇಳಿ. ಅವ್ರು ಕೊನೆಗೆ ಇಟ್ಟದ್ದು ವಿಷಯ ಇಷ್ಟೇ, ಹೋಗಿ ನಿನ್ನ ಬಾಸಿನ ಹತ್ರ ಕೇಳಿ ಬನ್ನಿ, ಮತ್ತೆ ಮುಂದುವರಿಸುವ. ನಿಮಗೆ ನಾನು ಕನ್ವಿನ್ಸ್ ಅಲ್ಲ ಅಂದರು, ನಿಮ್ಮ ದೊರೆ ನಿಮಗೆ ಹೇಳಲಿ ಪಾಠ ಅಂತೇಳಿ. ಆಯಿತು ಅಂತ ಹೇಳಿ ಯಮನಲ್ಲಿ ಹೋದರು. ಯಮನಲ್ಲಿ ಹೇಳಿದ ತಕ್ಷಣ ಈ ಕಾಂಪ್ಲಿಕೇಶನ್ ಕೇಸನ್ನು ಇಟ್ಟಾಗ ಯಮ ಹೇಳ್ತಾನೆ, ಹೇಗೆ ಯಾರ ನಾಲಿಗೆಯಲ್ಲಿ ದೇವರ ಹೆಸರು ಬರ್ತದೆ ಅವರ ಹತ್ತಿರ ಹೋಗಬೇಡಿ ಮಾರ್ಯಾರ ಅಂದ. ಅದು ಎಂಥದಕ್ಕೇ ಇರಲಿ, ಅವನು ನನ್ನ ದೇವರ ಸ್ವಾಮಿಯ ಹೆಸರು ಬಂತ, ಅವನು ನನಗೂ ಸ್ವಾಮಿಯೇ. ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಚರಣ ಶಿರ ಏಕದಾಭಿ ತಾನಾನಯತ್ವಂ ಅಸತಃ
ಅಗ್ರದ ವಿಷ್ಣು ಕೃತ್ಯಾನ್. ಯಮ ಒಂದು ಶಾಸನ ಮಾಡ್ತಾನೆ, ನೀನು ಇಲ್ಲಿಗೆ ತರುವವರು ಹೇಗಿರಬೇಕು ಗೊತ್ತುಂಟ, ಯಾರು ದೇವರ ನಾಮ ಹೇಳುವುದಿಲ್ಲ, ದೇವರ ನಾಮ ಅಂದರೆ ದೇವರ ನಾಮ, ಮತ್ತು ಬೇರೆ ಅರ್ಥ ಮಾಡಬೇಡಿ, ಭಗವಂತನ ಹೆಸರು ಯಾರು ಹೇಳುವುದಿಲ್ಲ ಅವರನ್ನು ಕರೆದುತ್ತಾ. ಯಾರು ಕೃಷ್ಣನಿಗೆ ತಲೆ ಕೃಷ್ಣನಿಗೆ ಕೃಷ್ಣಾಯ ನೂನಮತಿ, ಯಾರು ಕೃಷ್ಣನಿಗೆ ತಲೆ ಬಗ್ಗಿಸುವುದಿಲ್ಲ ಅವರ ತಲೆ ನನಗೆ ಬರಲಿ ಅಂದ. ಒಂದು ವಾಚಿಕವಾಯಿತು, ಬಾಯಿಯಲ್ಲಿ ಹೇಳತಕ್ಕಂಥ ನಾಮಸ್ಮರಣೆ. ಒಂದು ಶಾರೀರಿಕ ಆಯಿತು, ತಲೆ ಬಗ್ಗಿಸುವಂಥದ್ದು. ಇದು ಎರಡು ವಿಷಯ. ಇನ್ನೊಂದು ಭಗವಂತನ ಎಚ್ಚರ ಇರುವವನು ಮನಸ್ಸಿನಲ್ಲಿ. ಜಿಹ್ವಾನವಕ್ತಿ ಭಗವದ್ಗುಣನಾಮ ಚೇತಶ್ಚ ನ ಸ್ಮರತಿ ಎಚ್ಚರಣ ಅರವಿಂದ. ಯಾರು ದೇವರ ಪಾದಾರವಿಂದವನ್ನು ನೆನಪಿಸಿಕೊಳ್ಳುವುದಿಲ್ಲ ಅಂಥವನ್ನ ತ್ರಿಕರಣಪೂರ್ವಕವಾದ ಸೇವೆ ಎಲ್ಲಿಲ್ಲ ಅವರು ನಮ್ಮ ಮನೆಯಲ್ಲಿ ಇರಲಿ ಅಂದ. ಯಮನ ಲೋಕಕ್ಕೆ ಬರುವವರು ಯಾರು ಕೇಳಿದ್ರಿ? 3 ಜನ ಗ್ಯಾರಂಟಿ, ಮತ್ತು ಯಾರು ಬರುವುದಿಲ್ಲ. ಹಾಗಾಗಿ ನಾವು ಬೇಕೋ ಬೇಡವೋ ಅಂತ ನಾವು ಗ್ಯಾರಂಟಿ ಮಾಡ್ಬೋದು. ಇನ್ನು ತಡ ಇಲ್ಲ, ಯಮನ ಲೋಕಕ್ಕೆ ಹೋಗುವುದು ತಡ ಇಲ್ಲ, ಮತ್ತು ಅದು ಗ್ಯಾರಂಟಿ ಮತ್ತೆ ಹೋಗುವುದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇಂದು 3 ಜನರಂತೂ ಹೋಗುವುದಿಲ್ಲ. ಇನ್ನು ನೀವು ತೀರ್ಮಾನ ಮಾಡ್ಬೋದು ನಾವು ಯಾರಾಗ್ಬೋದು ಅಂತ, ಅದರಾಚೆಗೆ ಹೇಳಬೇಕಾಗಿಲ್ಲ ಈ ಕತೆ. ಹೀಗೆ ಬಹಳ ಸುಂದರವಾಗಿ ಪರೀಕ್ಷಿತನ ಪೂರ್ಣ ಮಟ್ಟದ ಗೊಂದಲಗಳಿಗೆ ಒಂದು ದೃಷ್ಟಿಯಿಂದ ಪ್ರಾಯಶ್ಚಿತ್ತ ಕಾಂಡಕ್ಕೆ ಒಂದು ದೊಡ್ಡ ಶೀಲ ಹಾಕಿದಾಗ ಆಚಾರ್ಯ ಮಧ್ವರ. ಆದ್ದರಿಂದ ತದ್ವಿಷ್ಣು ಸ್ಮರಣಾದೇವ ಸಂಪೂರ್ಣಂ ಸ್ಯಾದಿತಿ ಶ್ರುತಿ ಅಂತ ವೇದ ಹೇಳಿದ ಕತೆ. ವಿಷ್ಣುವಿನ ಸ್ಮರಣೆ ಮಾಡಿ, ಅಚ್ಯುತ ಅನಂತ ಗೋವಿಂದನ ಬಗ್ಗೆ ಮಾತಾಡಿ, ಖಂಡಿತವಾಗಿ ನೀವು ಮಾಡಿದ ಕೆಲಸ ಕಾಣೆ ಆಗ್ತದೆ. ನಾರಾಯಣನ ಸ್ಮೃತಿ ಇಲ್ಲದೆ ಮಾಡಿದ ಪ್ರಾಯಶ್ಚಿತ್ತಂತೂ ಸರ್ವೇಷಾಂ ಹರಿ ಸಂಸ್ಮರಣಂ ಪರಂ. ದೇವರ ನೆನಪೇ ಎಲ್ಲ ಪ್ರಾಯಶ್ಚಿತ್ತದ ಕೊನೆ. ಏನು ಮಾಡಿದರೂ ಪ್ರಯೋಜನ ಇಲ್ಲ, ದೇವರ ನೆನಪಾದರೆ ಎಲ್ಲ ಆದಾಗೆ. ಏನು ಮಾಡದಿದ್ದರೂ ತೊಂದರೆ ಇಲ್ಲ, ದೇವರ ನೆನಪಿದ್ದರೆ ಎಲ್ಲ ಆದಾಗೆ ಅಂತ ಅಂದು ಕಾನ್ಫಿಡೆನ್ಸ್ ಬೇಕು. ಆ ರೀತಿಯಾಗಿ ಭಗವಂತನ ಎಚ್ಚರವನ್ನು ಜಾಗೃತಿಗೊಳಿಸಿ ನರಕಕ್ಕೆ ಹೋಗುವುದನ್ನು ತಪ್ಪಿಸಿದ ದೊಡ್ಡ ಒಂದು ರಹಸ್ಯ ಉದ್ಘಾಟನೆ ಮಾಡಿದ ಕಥೆ ಇದು ಒಂದು ದೃಷ್ಟಿಯಿಂದ. ಆದ್ದರಿಂದ ಭಾಗವತ ಯಾವುದು ಕೇಳಿದರೆ ಅಜಾಮಿಳಸ್ಯೋಪಾಖ್ಯಾನಂ ಅಂತ ಹೇಳ್ತಾರೆ. ಎಲ್ಲಿ ಅಜಾಮಿಳನ ಚರಿತ್ರೆ ಉಂಟೋ ಅದು ಭಾಗವತ ಪುರಾಣ ಅಂತ. ಹಾಗೆ 18 ಪುರಾಣದಲ್ಲಿ ಇಲ್ಲ ಅಂತ ಹೇಳಿದ್ದವರು, ಭಾಗವತದಲ್ಲಿ ಮಾತ್ರ ಇರುವುದು. ಅಜಾಮಿಳನ ಚರಿತ್ರೆಯಲ್ಲಿ ಬರ್ತದೆ ಮಧ್ಯದಲ್ಲಿ, ಅದು ಭಾಗವತ ಪುರಾಣ. ಆವತ್ತು ಭಾಗವತ ಪುರಾಣ ಟೆಸ್ಟ್ ಹುಡುಕುವ ರೀತಿಯವರು ಕತೆ ಬರೆದ ಕತೆ ಅದು. ಹೀಗಾಗಿ ಬಹಳ ದೊಡ್ಡದಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮುಂದೆ ದಕ್ಷನ ಉತ್ತಾನಪಾದನ ವಂಶದಲ್ಲಿ ಬಂದ ದಕ್ಷನ ಚರಿತೆ. 60 ಹುಡುಗಿಯರು ಹುಟ್ಟಿದ್ದಾರೆ ಅಂತ ಹೇಳಿದ್ದೆ. ಅದರಲ್ಲಿ ಬೇಗ ಮದುವೆ ಆಗ್ತದೆ. ದದೌಚ ದಶಧರ್ಮಾಯ, 10 ಯಮಧರ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಭಾನು, ಲಂಬ, ಕಕ್ಕುಭುಜಾನಿ, ವಿಶ್ವಾಸಾಧ್ಯ, ಮರುತ್ವತಿ ಅಂತ ಹೇಳಿಕೊಂಡು ಇವರನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾನೆ. ಮತ್ತು 13 ಹುಡುಗಿಯ ತ್ರಯೋದಶ ಆದಾತ್, ಮತ್ತು 13 ಕೊಟ್ಟು ಕಾಶ್ಯಪಾಯ ತ್ರಯೋದಶ, ಕಶ್ಯಪನಿಗೆ 13 ಹುಡುಗಿಯರನ್ನು ಕೊಟ್ಟಿದ್ದಾನೆ. ದಿತಿ, ಅದಿತಿ, ಧನು, ಕಾಷ್ಟ, ಅರಿಷ್ಟ, ಸುರಸಾಯಿಳ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಮ, ತಿಮಿ ಅಂತ 13 ಹುಡುಗಿಯರು ಅವನ ಕಶ್ಯಪನ ಮಾಡದಿಯರು. ಮತ್ತು ಭೂತಾಂಗಿರ ಕೃಷಾಶ್ವೇಭ್ಯೇ ದ್ವೇ, ಭೂತ ಋಷಿಗೆ, ಅಂಗಿರಸನಿಗೆ, ಕೃಷಾಶ್ವನಿಗೆ 2 ಹುಡುಗಿಯರನ್ನು ಕೊಟ್ಟಿದ್ದಾನೆ, ಮದುವೆ ಮಾಡಿಕೊಟ್ಟಿದ್ದಾನೆ. ತಾರ್ಕ್ಷ್ಯನಿಗೆ 4 ಹುಡುಗಿಯರನ್ನು ಕೊಟ್ಟಿದ್ದಾನೆ. ಸಪ್ತವಿಂಶತಿ ಮಿಂದವೆ, 27 ಹುಡುಗಿಯರನ್ನು ಚಂದ್ರನಿಗೆ ಕೊಟ್ಟಿದ್ದಾನೆ. ಚಂದ ಇದ್ದಾನೆ ಅಂತ ಅದು ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ ಅಂತ ಅದೇ ಅವನ ಹುಡುಗಿಯರ ಹೆಸರುಗಳು. ಅಲ್ಲಿ ಮತ್ತೆ ಅವನು ರೋಹಿಣಿ ಮನೆಯಲ್ಲಿ ಮಾತ್ರ ಇದ್ದಾನೆ ಹೇಳಿಕೊಂಡು ಉಳಿದ ಹುಡುಗಿಯರು ದಕ್ಷನಿಗೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ದಕ್ಷ ಅವನಿಗೆ ರೋಗ ಬರಲಿಂದ ಶಾಪ ಕೊಟ್ಟ. ಅವ ಹೋಗಿ ಶಿವನ ಹತ್ರ ಕೇಳಿಕೊಂಡ. ಅವ ರೋಗಹರ ಅಂದರೆ ರುದ್ರ, ಮುಖ್ಯವಾಗಿ ಲೋಕದಲ್ಲಿ ಸಂಸಾರ ರೋಗಹರ ರುದ್ರದೇವರದು. ಅದನ್ನು ರೋಗಹರನಾಗಿ ರುದ್ರನಿದ್ದಾನೆ ಹೇಳಿಕೊಂಡು ಶಿವನ ಹತ್ರ ಮಾತಾಡಿದ. ಶಿವ ನನ್ನ ತಲೆ ಮೇಲೆ ನೀನು ಕೂತ್ಕೊಂಡ್ಬಿಡು, ಯಾವ ರೋಗ ನಿನ್ನನ್ನು ಅಂಟೋದಿಲ್ಲ ಹೇಳಿ ಗಮ್ಮತ್ತು ಮಾಡಿಬಿಟ್ಟ. ಮೊದಲೇ ದಕ್ಷನಿಗೆ ಶಿವ ಆಗುವುದಿಲ್ಲ, ಈಗ ಇನ್ನಷ್ಟು ಗಮ್ಮತ್ತು ಮಾಡಿ ದಕ್ಷನನ್ನು ದೂರ ಮಾಡಿಕೊಳ್ಳಿಕ್ಕೆ ಚಂದ್ರಕ ಮಂದಿರ ಸ್ಯಂದಕ ಒಂದೇ ಆನಂದ ತೀರ್ಥ ಆಚಾರ್ಯ ಭಾಳ ಚಂದವಾಗಿ ಅದನ್ನು ಹೊಗಳಿದ್ದಾರೆ. ಚಂದ್ರಕ ಮಂದಿರ ಸ್ಯಂದಕ, ಚಂದ್ರಬಿಂಬವನ್ನು ತನ್ನ ಮುಡಿಯಲ್ಲಿ ಸಿಕ್ಕಿಸಿಕೊಂಡ ಶಿವಪ್ಪನಿಗೆ ಭಾಳ ಚಂದವಾದಂಥ ಪ್ರೀತಿಯ ಸೆಲೆಯಾಗಿದ್ದಾನೆ ದೇವರು ಅಂತೇಳಿ ಚಂದದ ಅರ್ಥಗಳೆಲ್ಲ, ಸಣ್ಣ ಸಣ್ಣ ಶಬ್ದಗಳು, ತುಂಡು ಮಾತುಗಳು, ಅದರ ಅದ್ಭುತವಾದ ಒಂದೊಂದು ಇಡೀ ಕತೆ ಅದರಲ್ಲಿ ಉಂಟು. ಒಂದು ದಿನಕ್ಕೆ ಒಂದು ತುಂಡನ್ನು ಹೇಳಿಕೊಂಡು ಬೆಳಿಗ್ಗೆನವರೆ ಹೇಳ್ಬೋದು, ಅಷ್ಟು ಚಂದವಾದಂಥ ಹೆಸರುಗಳು. ಅಂತಹ ಉಳಿದ ಆದ್ದರಿಂದ ಅವನ ಶಾಪದಿಂದಾಗಿ ಉಳಿದಲ್ಲಿ ಮಕ್ಕಳು ಆಗಲಿಲ್ಲ ಬಿಡಿ ಚಂದ್ರನಿಗೆ. ಹಾಗಾಗಿ ಅವನು ಮತ್ತೆ ಬೃಹಸ್ಪತಿಯ ಹೆಂಡತಿಯಲ್ಲಿ ತಾರೆಯಲ್ಲಿ ಬುಧನನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಅಲ್ಲಿಂದ ಮುಂದೆ ಬುಧ ಚಂದ್ರನ ಮಗನಾಗಿ ವಿವಸ್ವಂತನ ಮಗಳನ್ನು ಇಳೆಯನ್ನು ಮದುವೆ ಆಗಲಿಕ್ಕೆ ಹೋಗಿ ಅಲ್ಲಿಂದ ದೊಡ್ಡ ಮಟ್ಟಿನಲ್ಲಿ ಚಂದ್ರವಂಶ ಬೆಳೀತದೆ. ನಾವು ಮತ್ತೆ ಚಂದ್ರವಂಶನ ಕೇಳಿದರೆ ಅದು ಚಂದ್ರವಂಶದಲ್ಲಿ ಬಂದವ ಕೃಷ್ಣ. ಹಾಗಾಗಿ ಚಂದ್ರನಿಗೆ ಸಮೇತವಾಗಿ ಉದಯದ ಹೊತ್ತಿನಲ್ಲಿ ಅವನಿಗೂ ಅರ್ಘ್ಯ, ಚಂದ್ರನಿಗೂ ಅರ್ಘ್ಯ, ವಂಶದಲ್ಲಿ ಬಂದದ್ದಕ್ಕಾಗಿ. ಇನ್ನೊಂದು ಕಡೆಯಿಂದ ದಿತಿಯಲ್ಲಿ 2 ದೈತ್ಯರು ಹುಟ್ಟಿದ್ದು ನಾವು ಮೊನ್ನೆ ಕತೆ ಕೇಳಿದ್ವಿ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ. ವರಾಹನಿಂದ ಸಂಹಾರ ಆದದ್ದು ಗೊತ್ತಾಗಿದೆ. ಹಿರಣ್ಯಕಶಿಪುವಿನ ಸಂಹಾರವನ್ನು ಪ್ರಹ್ಲಾದನ ಚಿಂತನೆಯಲ್ಲಿ ನಾವು ಕಾಣಲಿಕ್ಕೆ ಬರ್ತದೆ.
ಇತ್ತ ಮತ್ತೆ ಪುನಃ ಅದಿತಿ ತನಗೆ ಗರ್ಭ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಒಳ್ಳೆ ರೀತಿಯಿಂದ ತಪಸ್ಸು ಮಾಡು, ವ್ರತ ಮಾಡು ಅಂತ ಕಶ್ಯಪ ಹೇಳಿಕೊಟ್ಟಿದ್ದಾನೆ. ಅವಳು ವ್ರತ ಮಾಡುತ್ತಾ ಮಧ್ಯದಲ್ಲಿ ನಿದ್ದೆ ಮಾಡಿದ್ದಾಳೆ. ಆಗ ಇಂದ್ರ ಒಳಗೆ ಪ್ರವೇಶ ಮಾಡಿ ಮಗುವನ್ನು ಕತ್ತರಿಸಿದ್ದಾನೆ. ಹಾಗಾಗಿ 7 ತುಂಡಾಗಲಿಕ್ಕೆ ಹೋಗಿ ಅಳಬೇಡ ಹೇಳಿ ಮರುತ್ತುಗಳ ಜನ್ಮ ಆಗಿದೆ. 49 ಜನ ಮರುತ್ತುಗಳು ಹುಟ್ಟಿದ್ದಾರೆ. ಇಂದ್ರ ಅವರನ್ನು ತನ್ನೆಡೆಗೆ ಕರ್ಕೊಂಡು ಹೋಗಿದ್ದಾನೆ. ಇತ್ತ ಅದಿತಿಯಲ್ಲಿ 12 ಜನ ಮಕ್ಕಳಾಗಿದ್ದಾರೆ. ಮೊದಲು ವಿವಸ್ವಾನ್ ಸೂರ್ಯ ಹುಟ್ಟಿದ. ಅಲ್ಲಿಂದ ಮುಂದಕ್ಕೆ ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ 12ನೇ ವಾಮನ. ಅದಿತಿಯು ಸಹ ವ್ರತ ಮಾಡ್ತಾಳೆ, ಪಯೋವ್ರತ. ಇಂದ್ರನ ಸಿಂಹಾಸನ ಕದ್ದೋಗಿದೆ, ದೈತ್ಯರು ಪಟಳು ಕೊಡ್ತಾರೆ, ಅವರನ್ನು ಗೆಲ್ಲಿಕ್ಕೆ ಬೇಕು ಅಂತೇಳಿ ಹಠ ಮಾಡ್ತಾಳೆ. ಅವಳು ವ್ರತ ಮಾಡಿದ್ದಕ್ಕೆ ವಾಮನನಾಗಿ ಭಗವಂತ ಕಶ್ಯಪ ಅದಿತಿಯಲ್ಲಿ ಹುಡ್ತಾನೆ. ಅವನು ಮತ್ತೆ ಬಲಿಯನ್ನು ನಿಗ್ರಹ ಮಾಡಿ ಇಂದ್ರನಿಗೆ ಮತ್ತೆ ಸಿಂಹಾಸನ ಸಿಗುವಂತೆ ಮಾಡ್ತಾನೆ. ಈ ವಿವಸ್ವಾನು ಸೂರ್ಯನೇ ಮುಂದಿನ ದೊಡ್ಡ ವಂಶಕ್ಕೆ ನಾಂದಿ. ಅವನಿಂದಲೇ ಹುಟ್ಟಿ ಬಂದವ ವೈವಸ್ವತ ಮನು, ಸತ್ಯವ್ರತ, ಶ್ರಾದ್ದ ದೇವ. ಇವತ್ತಿನ ಮನ್ವಂತರ ಈಗ ಮೊದಲನೇದು ಸ್ವಯಂಭುವ ಆಯಿತು, ಸಾರೋಚಿಷ ಆಯಿತು, ಉತ್ತಮ ತಾಪಸ ರೈವತ ಆಯಿತು, ಚಾಕ್ಷುಷ ಆಯಿತು. ಉತ್ತಾನಪಾದನ ವಂಶದಲ್ಲಿ ಬಂದ ದೊರೆಯ ಬಗ್ಗೆ ನಾನು ಮೊನ್ನೆ ಹೇಳಿದ್ದೇನೆ, ಚಾಕ್ಷುಷ. ಅವನ ನಂತರದಲ್ಲಿ ಬಂದವನೇ ಮನ್ವಂತರದಲ್ಲಿ ವೈವಸ್ವತ, ಶ್ರಾದ್ದ ದೇವ. ತಪಸ್ಸು ಮಾಡುವಾಗ ಅವನ ಕೈಯಲ್ಲಿ ಜಪ ಮಾಡಲಿಕ್ಕೆ ಹೋದಾಗ ಕೃತಾಂಜಲಿ ಕೈಯಲ್ಲಿ ನೀರು ಎಳೆದಿದ್ದಾನೆ, ಕೃತಮಾಲ ನದಿಯಲ್ಲಿದ್ದಾನೆ. ಆಗ ಬೊಗಸೆಯಲ್ಲಿ ಮೀನು ಬಂದಿದೆ, ರಕ್ಷಣೆ ಮಾಡುತ್ತೇನೆ ಅಂತ ಹೇಳುತ್ತದೆ. ಬೆಳೆದಿದೆ. ಹಾಗಾಗಿ ಮತ್ತೆ ಮನ್ವಂತರದ ಪ್ರಳಯ ಆಗಿದೆ. ಈ ಮನ್ವಂತರ, ಇವತ್ತಿನ ಮನ್ವಂತರ ಆರಂಭ ಆಗಿದೆ. ಇವತ್ತು ಮನ್ವಂತರ ಆಗಿ ಯುಗಚಕ್ರಗಳು 28ನೇ ಕೊನೆಯಲ್ಲಿದ್ದೇವೆ ನಾವು. ಒಟ್ಟು 71 ಯುಗಚಕ್ರಗಳು ಒಬ್ಬೊಬ್ಬನಿಗಿವೆ. ಅದರಲ್ಲಿ 28ನೇ ಕಲಿಯುಗ. ಇನ್ನು ಉಳಿದದ್ದು 2 ಮತ್ತು 3 43 ಯುಗಗಳು ಮತ್ತೆ ಆಗಲಿಕ್ಕೆ ಉಂಟು. ಆನಂತರ ವೈವಸ್ವತ ಮನ್ವಂತರ ಮುಗಿತದೆ. ಮತ್ತು ಸೂರ್ಯನ ಇನ್ನೊಬ್ಬ ಮಗ ಸಾವರಣಿ, ಅವನು 8ನೇ ಮನು ಮತ್ತೆ ಬರ್ತಾನೆ. ಮುಂದೆ ಸೂರ್ಯ ಸಾವರಣಿ ಇದ್ದಾಗ ಇಂದ್ರ ಸಾವರಣಿ, ಬ್ರಹ್ಮ ಸಾವರಣಿ, ದೇವ ಸಾವರಣಿ, ದಕ್ಷ ಸಾವರಣಿ, ರುದ್ರ ಸಾವರಣಿಯರು. ಉಳಿದ ಎಲ್ಲ ಸಾವರಣಿಗಳು ಮನ್ವಂತರಗಳು. ನಮ್ಮ ನಂತರದ 7 ನಮ್ಮ ನಂತರದಲ್ಲಿನ 7 ಮನ್ವಂತರಗಳಿವರು. ಅಲ್ಲಿ ಯಾವುದೇ ದೇವರು ಬರುವುದಿಲ್ಲ. ಈ ಮನ್ವಂತರದಲ್ಲಿ ಮಾತ್ರವೇ ಭಗವಂತನ ಅವತಾರಗಳು. ಇಲ್ಲಿಗೆ ಮುಗಿಯಿತು. ನಾಡ್ದು ಈ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಬಂದರೆ ಅಲ್ಲಿಗೆ ಇನ್ನು ಅವತಾರಗಳು ಎಂಡ್ ಅಂತ ಅರ್ಥ. ಮತ್ತು ಯಾವುದು ಬರುವುದಿಲ್ಲ. ವಿಶೇಷವಾದ ಭಗವಂತನ ಅವತಾರಗಳು ಈ ಭಾರತ ಭೂಮಿಯಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗೆ ಇಂತಹ ಸೂರ್ಯ ಸತ್ಯವ್ರತನನ್ನು ತಂದವ, ಮನು ಆಗಿ ನಿಂತವ ಸತ್ಯವ್ರತ, ಶ್ರಾದ್ದ ದೇವ. ಅವನಿಂದ ಮುಂದಕ್ಕೆ ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ದೃಷ್ಟ, ಕರುಷಕ, ನರಿಶಂತ, ನಾಭಾಗ ಇವರೆಲ್ಲ 10 ಮಕ್ಕಳುಗಳು ಹುಡುತ್ತಾರೆ. ಮೊದಲು ಹುಟ್ಟುವಾಗ ವಸಿಷ್ಠರು ಹೋಮದಲ್ಲಿ ನಿಂತಾಗ ಹೆಂಡತಿ ಹುಡುಗಿ ಇರಲಿ ಅಂತ ಹೇಳಿಬಿಟ್ಲು. ಹಾಗಾಗಿ ಹುಡುಗಿ ಹುಟ್ಟಿಲ್ಲ, ಅದೇ ಇಳ ಅಂತ. ಕೊನೆಗೆ ಸತ್ಯವ್ರತ ಕೇಳುತ್ತಾನೆ, ಎಲ್ಲ ಗಂಡು ಮಕ್ಕಳು ಬೇಕಲ್ಲ, ಅವನನ್ನು ಗಂಡು ಮಾಡುವ ಅಂತ ಅವನನ್ನು ಸುದ್ಯುಮ್ನ ಅಂತ ಗಂಡು ಮಾಡಿದರು. ಆದರೆ ಈ ಗಂಡು ಸುದ್ಯುಮ್ನ ಒಮ್ಮೆ ಬೇಟೆಗೆ ಅಂತ ಹೋದವ ಹಿಮಾಲಯದ ತಪ್ಪಲಿನಲ್ಲಿ ಸುಕುಮಾರವನ ಅಂತ ಒಂದುಂಟು, ಅಲ್ಲಿ ಹೋಗಿಬಿಟ್ಟ. ಅದೇನು ಕೇಳಿದರೆ ಅದು ಶಾಪಗ್ರಸ್ತ ಭೂಮಿ. ಅಂದರೆ ಪಾರ್ವತಿ ಶಿವನ ಜೊತೆಯಲ್ಲಿರುವ ತಾಣ ಅದು. ಹಾಗಿರುವಾಗ ಯಾರ್ಯಾರೋ ಋಷಿಗಳು ನಮ ಶಿವಾಯ ಬೋಳೆಯ ಶಂಕರ ಹೇಳಿಕೊಂಡು ಬಂದುಬಿಡ್ತಾರೆ. ಬಂದರೆ ಇವಳಿಗೆ ಮುಜುಗರ ಆಗ್ತದೆ ಶಿವನೊಟ್ಟಿಗೆ ಇರುವಾಗ, ಏಕಾಂತದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಿವನ ಹತ್ರ ಕೇಳಿದ್ದಕ್ಕೆ ಶಿವ ಹೇಳಿಬಿಟ್ಟ, ಈ ಯಾರ್ಡಿಗೆಲ್ಲ ಯಾರಾದರೂ ಬಂದುಬಿಟ್ರೆ ಅವ್ರು ಹೆಣ್ಣಾಗ್ತಾರೆ ಅಂತ. ಹಾಗಾಗಿ ಸುದ್ದಿಮನ ಹೋದವ ಹೆಣ್ಣಾಗಿಬಿಟ್ಟ. ಅವನು ಕುದುರೆ ಹೆಣ್ಣಾಯಿತು, ಬರಲಿಕ್ಕೆ ನಾಚಿಕೆ ಆಯಿತು. ವಸಿಷ್ಠರು ನೆನಪಿಸಿಕೊಂಡಳು. ಕೊನೆಗೆ ಅವರು 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಅಂತ ಮಾಡಿಬಿಟ್ರು ಅವನನ್ನು. ಶಿವ ಕೊಟ್ಟ ಅನುಗ್ರಹಕ್ಕೂ ಕೆಲಸ ಆಗಬೇಕು, ಇವರ ಮಂತ್ರಶಕ್ತಿಯು ಫಲಿಸಬೇಕು ಹುಟ್ಟಿದಾಗ. ಹೀಗಾಗಿ ಅವನು ಹುಡುಗಿಯಾಗಿದ್ದಾಗ ಆಗಲಿಲ್ಲ, ಕೆಲವೊಮ್ಮೆ ಹುಡುಗನಾಗಿದ್ದಾಗ ಮಕ್ಕಳಾಗಿದೆ. ಅದು ಒಳ್ಳೆಯದಾಗಲಿಲ್ಲ ಅಂತ ಬಿಟ್ಟು ಮತ್ತೆ ಇವರೇ ಇಕ್ಷ್ವಾಕು, ನೃಗ, ಶರ್ಯಾತಿ ಇವರೆಲ್ಲ ಸೂರ್ಯವಂಶದಲ್ಲಿ ದೊರೆಗಳಾಗಿ ಬಂದರು. ಅವ ಇಲ್ಲ ಇದ್ದಾಗ ಅವಳನ್ನು ಮೋಹಿಸಿಕೊಂಡು ಬುಧ ಬಂದ. ಅಲ್ಲಿಂದ ಪುರೂರವಸ್ಸು ಹುಟ್ಟಿದ. ಅಲ್ಲಿಂದ ಊರ್ವಶಿಯಲ್ಲಿ ಮತ್ತು ಆಯುಷು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ ಹುಟ್ಟಿದ್ರು. ವಿಜಯನ ವಂಶದಲ್ಲಿ ಪರಶುರಾಮ ಬಂದ. ಮತ್ತು ಆಯುಷ್ಯನ ವಂಶದಲ್ಲಿ ಮುಂದಕ್ಕೆ ಯದು, ಯಯಾತಿ ಬರ್ತಾನೆ. ಯತಿ, ಯಯಾತಿ, ಆಯತಿ, ಸಂಯತಿ, ನಿಯತಿ ಕೃತಿಗಳು ಬರ್ತಾರೆ. ಯಯಾತಿಯಿಂದ ಯದು, ತುರ್ವಸರು, ದೃಹ್ಯು, ಅನುಪೂರು ಹುಡ್ತಾರೆ. ಅಲ್ಲಿಂದ ಪೂರ್ವವಂಶದಲ್ಲಿ ಪಾಂಡವರು ಬರ್ತಾರೆ. ಯದುವಂಶದಲ್ಲಿ ಯಾದವರು ಬರ್ತಾರೆ. ಈಗ ಒಂದು ದೊಡ್ಡ ಕವಲುಗಳು. ಇತ್ತ ಸೂರ್ಯನ ವಂಶದಲ್ಲಿ ಇಕ್ಷ್ವಾಕು, ನೃಗ, ಶರ್ಯಾತಿಗಳಲ್ಲಿ ವಿಕುಕ್ಷಿ, ನಿಮಿ, ದಂಡಕರು ಬರ್ತಾರೆ. ವಿಕುಕ್ಷಿ ವಂಶದಲ್ಲಿ ರಾಮನಿದ್ದಾನೆ. ಮತ್ತು ನಿಮಿ ವಂಶದಲ್ಲಿ ಸೀತೆ ಬರ್ತಾಳೆ. ಈಗೊಂದು ದೊಡ್ಡ ರಾಮಾಯಣ. ಮಗುದೊಮ್ಮೆ ರಾವಣ ಕುಂಭಕರ್ಣರಾಗಿ ಹುಟ್ಟಿದ ಜಯವಿಜಯರ ಶಾಪಮೋಕ್ಷಕ್ಕೆ ರಾಮನಾಗಿ ಅವತರಿಸ್ತಾನೆ. ಇನ್ನೊಂದು ಕಡೆಯಲ್ಲಿ ಇವರ ವಂಶದ ಕೊನೆಯ ಹೊತ್ತಿನಲ್ಲಿ, ಅದು ರಾಮಾಯಣದ ವಂಶದ ಸೂರ್ಯವಂಶದ ದೊರೆಗಳು ಕೌರವನ ಪಕ್ಷದಲ್ಲಿ ಹೋರಾಟ ಮಾಡಿದ್ದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ.
ಅಷ್ಟು ದೀರ್ಘವಾದಂಥ ಸೂರ್ಯವಂಶ, ಇತ್ತ ಚಂದ್ರವಂಶ. ಚಂದ್ರವಂಶದಲ್ಲಿ ದೊಡ್ಡ 2 ಕವಲುಗಳು ಯಾದವರು ಮತ್ತು ಪಾಂಡವರ ಚರಿತ್ರೆಗಳು. ಅದರಲ್ಲಿ ಪಾಂಡವರ ಚರಿತ್ರೆಯಲ್ಲಿ ಮಹಾಭಾರತ, ವಿಶೇಷವಾಗಿ ನಾಯಕನಾಗಿ ಕೃಷ್ಣ. ಹೀಗೆ ಭಾರತಾರ್ಥ ವಿನಿರ್ಣಯವಾಗಿ ಭಾಗವತ ಅಂದಾಗ ಕೃಷ್ಣನ ಚರಿತೆಯಲ್ಲಿ ಅದು ಬಹಳ ಸ್ಥಾನವನ್ನು ಪಡೀತದೆ. ಹೀಗೆ ಬಹಳ ದೊಡ್ಡದಾದ 2 ವಂಶಗಳ ಚರಿತೆಯಲ್ಲಿ ಕೃಷ್ಣನ ಚಿಂತನೆಯನ್ನು ಮತ್ತೆ ನಾಳೆ ನೋಡಿಕೊಂಡು ನಾವು ಮಂಗಳವನ್ನು ಹಾಡುವ. ಭಾಗವತಕ್ಕೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣೋಸ್ತು. ನಾರಾಯಣ ನಾರಾಯಣ ನಾರಾಯಣ. ನಾಳೆ ಭಾಗವತ ಪ್ರವಚನದ ಮಂಗಳ ಕಾರ್ಯಕ್ರಮ, ಮಂಗಳ ಉಪನ್ಯಾಸ ನಡೀತದೆ. ಉಪನ್ಯಾಸ ನೀಡಿದ ಆಚಾರ್ಯರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ಅಜ್ಜಂಪುರ ಕುಟುಂಬಸ್ಥರ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದ ಧನ್ಯವಾದಗಳು. ಮುಂದೆ ಇದೇ ವೇದಿಕೆಯಲ್ಲಿ ಭರತನಾಟ್ಯದ ಕಾರ್ಯಕ್ರಮ ನಡೀತಾ ಇದೆ. ಕಲಾಪ್ರಿಯರು ಅದನ್ನು ಆಸ್ವಾದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ.